ನಮಸ್ತೆ ಕನ್ನಡಿಗರೇ. ಇವತ್ತು ಪಕ್ಕದಲ್ಲಿ ಸಾಹೇಬ್ರು ಕೂತಿದ್ದಾರೆ, ವಿಡಿಯೋ ಮಾಡ್ತಾರೋ ಇಷ್ಟೇ ಕಾರಣ. ಅಲ್ಸ್ಲೆಂಡ್ ಕಟ್ ಮಾಡ್ತಿದ್ವಿ. ಸುಮಾರು ದಿನದಿಂದ ತಿನ್ಬೇಕು ಅಂತ ತುಂಬಾ ಆಸೆ ಆಯ್ತಿತ್ತು. ಅದ್ರಿಂದಾಗಿ ಇವತ್ತು ಹಲಸಿನಣ್ಣು ತಂದಿದ್ರು, ಅದಕ್ಕೆ ತಿನ್ನೋಣ ಅಂತ ಅಂದ್ಬಿಟ್ಟು ಹಲಸಿನಣ್ಣು ಕಟ್ ಮಾಡ್ತಾರೆ. ನನ್ ಮಗ ಮುಂದೆಗೆ ಕಾಯ್ಕೊ ಕೂತವನೆ, ಏನೋ ಮಾಡ್ತವ್ರೆ ಇವ್ರು ಮನೆಯಲ್ಲಿ ಕುತ್ಕೊಂಡು. ನನ್ನ ಮಗನಿಗೆ ಬಹುಮಾನ ಇದು. ಸರ್ಚ್ ಮಾಡ್ತಾನೆ ಜಾಸ್ತಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ವಾಯ್ಸು ಪ್ರಾಬ್ಲಮ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ಗಂಟ್ಲು ಸತ್ತೋಗದೆ. ಬಲಿ 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 ಇಲ್ಲ ಕೈ ಎಲ್ಲ ಇನ್ನು ತಡಕ್ತವ್ರೆ. ನಾವೇ ಮೊದಲನೇದಾಗ ಕುತ್ಕೊಬಿಟ್ಟವಿ, ಏನು ಎತ್ಕೊಂಡಿಲ್ಲ. ಎಣ್ಣೆ ಎಣ್ಣೆ ಅಂದ್ರೆ ಕೈ ಎಣ್ಣೆ. ಸಾಹೇಬ್ರು ಇವತ್ತು ವಿಡಿಯೋದಲ್ಲಿ ಫುಲ್ ಕಾಣ್ತಾರೆ. ಕಾಣ್ತಾರೆ ಇಲ್ವೋ ಗೊತ್ತಿಲ್ಲ, ಜ್ಞಾನ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಸಾಹೇಬ್ರಿಗೆ. 7 ನಿಮಿಷ ಕುಂತಿರ್ತಾನೆ, 2 ನಿಮಿಷಕ್ಕೆ ಅಲ್ಲಿರ್ತಾನೆ ಅಷ್ಟೇ. ಎಣ್ಣೆ ಯು ವಾಂಟ್ ಡ್ರಿಂಕ್ಸ್? ಅವನ್ ಪಕ್ಕ ಕುಂತ್ಕೋ. ಚುಚ್ತಿದಿ ಯಾರು ಇದು ಹಲಸಿನಣ್ಣ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ ಅನ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಸರಿನಾ? ಗೊತ್ತು, ಆದ್ರೂ ನಾನು ಹೇಳಲ್ಲ. ಹಲಸಿನಣ್ಣ ಇಂಗ್ಲಿಷ್ ಅಲ್ಲೂ ಹಲಸಿನಣ್ಣ ಅಂತಾರೆ ನಂಗೆ ಹಲಸಿನಣ್ಣು ಅಂತ. ಯಾರು ನಿಮ್ ಭೂಮಿಗೆ ತಂದ್ಬಿಟ್ಟವ್ರು? ಮನೇಲಿ ಹಲಸಿನಣ್ಣು ಕುಯ್ದಿದ್ರು. ಹೆಂಗ್ ಕುಯ್ತಿದ್ರು? ಹಿಂಗ್ ಹಾಕಿ ಬಿಡೋರು. ಎಳದ್ಬಿಡು, ಏನ್ ಆಪರೇಷನ್ ಮಾಡ್ತಾ ಇದ್ವಿ ಹೆಂಗೆ? ನೋಡು, ಹಲಸಿನಣ್ಣ ಕುಯ್ಬೇಕಾರೆ ಹಲಸಿನಣ್ಣಿಗೆ ನೋವಾಗಬಾರ್ದು. ಹೌದಾ? ಯಾವ ರೀತಿ ಗೊತ್ತೈತೆ? ಯಾವ ರೀತಿ? ನಿಧಾನಕ್ಕೆ ಕೂದ್ರೆ ಸ್ಮೂತ್ ಆಗಿ ಬರ್ತದೆ, ಎಳೆದ್ಬಿಟ್ರೆ ನೋವಾಗ್ಬಿಡುತ್ತೆ. ಅಲ್ಲ, ನಮ್ ಕಾಲ್ ತಕ್ ಬರ್ತದೆ. ಹೌದಾ? ಫಸ್ಟ್ ಚಿನಿಮಾ ಎಣ್ಣೆ ಸೊರ್ಕ ಕುಡ್ಲುಗೆ ಕುಡ್ಲುಗೆ ಎಣ್ಣೆ ಸಾರ್ಬೇಕಾ? ನೋಡ, ಅದಕ್ಕೆ ನಿಮ್ಮಂತ ವಯಸ್ಸಾದವ್ರು ನಮ್ ಜೊತೆಗಿದ್ರೆ ಈ ತರ ಉಪಯೋಗ ಬರ್ತದೆ. ಅಪ್ಪ ದೇವ್ರೆ, ಇಲ್ಲ ತಿರ್ವಾಕು ಇತ್ತಗೆ ನೋಡು, ಅಣ್ಣ ಅವಾಗ್ಲೇ ಇತ್ತಾಗ ತಿರ್ವಾಕು. ಇಲ್ಲಿ ಇತ್ತಾಗ ಮುಚ್ಚು. ಅಪ್ಪ ಇವನ್ ಕಟ್ಕೊಂಡು ನನ್ ಜೀವನ ಎಲ್ಲ ಹಿಂಗ್ ಹರ್ಚ್ಕೊಂಡ್ ಸಾಯದೇ ಆಗದೆ ಪೂರ್ತಿ. ನಿನ್ ಜೊತೆ ನಾನು ಹರ್ಚಿ ನನ್ ಗಂಟ್ಲು ಹೋಗ್ಬಿಡ್ತಲ್ಲವ. ಮುಕ್ಕನವ ಹಾಲ್ ಬರ್ತದೆ ಕಾಯಿಗೆ ಹಿಂಗೆ. ತಲೆಗೆಡ್ಸ್ಕೊಬೇಡ ಅಣ್ಣ. ಆಗೋಯ್ತು, ಆಪರೇಷನ್ ಸಕ್ಸಸ್. ಅಣ್ಣಲ್ಲ, ಅಣ್ಣೆ ಕಾಯ್ತಾಯಿ, ಅಣ್ಣಿ ಮೂಸು ಕರೆಕ್ಟಾಗಿ. ಹಾಲ್ ಬರ್ತದೆ, ಏನ್ ಮಾಡಮ್ಮ? ಇದೇನಂದ್ರೆ ನಮ್ಮಿಬ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಕೊಬಂದ್ವಿ, ಆದ್ರೆ ಪೂರ್ತಿ ತಿನ್ನಕ್ ಆಗಲ್ಲ. ತಿಂದ್ರೆ ಲೂಸ್ ಮೋಷನ್. ಬೆಳಗ್ಗೆಯಿಂದ ಸಂಜೆ ಗಂಟ ಈ ತಿಂದ ತಗೋಡು, ಆ ತಿಂದಿ ತಗೋಡು. ಎಲ್ಲ ತಿನ್ನಕ್ ಆಗಲ್ಲ. 1-4-5 ಪೀಸು ತಿನ್ಕೊಂಡು ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಅಕ್ಕವ್ರು ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ಅಮ್ಮ ಆಂಜನೇಯ, ಈ ನನ್ ಮಗ ಹಲಸಿನಣ್ಣು ತಂದೋನಿ, ಯಾವ ರೀತಿ ತಂದೋನೆ. ಫಸ್ಟ್ ಕೈಗೆ ಎಣ್ಣೆ ಮಾಡ್ಕೊಂಬರ್ಯಾ. ಲೈಫಲ್ಲಿ ಫಸ್ಟ್ ಟೈಮ್ ಹಲಸಿನಣ್ಣು ಕುಯ್ತಾ ಇರೋದು ನಾನು ಅಷ್ಟೇ. ನಮ್ಗೆಲ್ಲಾ ನಮ್ ತಾತ ನೋಡಿ, ಈ ತರ ಕೈಗೆ ಎಣ್ಣೆ ಸರ್ಕೋಬೇಕು. ನಮ್ ತಾತ ಕುಯ್ ಕೊಡ್ತಿದ್ರು ನಮ್ಗೆಲ್ಲ ಹಲಸಿನಣ್ಣು. ಹೌದಾ? ಯಾರು ಹೇಳ್ದ? ನಾವ್ ಈ ತರ ಎಸ್ಕೇಪ್ ಪಡ್ತೀವಿ ಹೇಳ್ಬೇಕಂದ್ರೆ. ಎಣ್ಣೆ ಸೊರ್ಕೊಂಬಂಗ್ನೆ ಇರವ ಇಲ್ಲ, ಎಣ್ಣೆ ಸೊರ್ಕೋಬೇಕು ಕವಾ. ಅವಾಗ ಎಣ್ಣೆ ಸೊರ್ಕೋಬೇಕು ಕ್ಲೀನ್ ಆಗಿ, ನಿಧಾನ, ಕೈ ಹುಷಾರು. ಈಗ ಗೊನೆ ಕಟ್ ಮಾಡ್ದಂಗ ಅನ್ಕೊಬಿಟ್ಟವನೆ. ನಂಗೆ ಎಣ್ಣೀರ್ ಕುದು ಅಭ್ಯಾಸ ಆಗ್ಬಿಟ್ಟು ಒಂದ್ಸಲ ಹೇಳದಷ್ಟ ಬಂದ್ಬಿಡ್ಬೇಕು. ಬಿಸ ಕಾಲ್ ತಕೊಂಡ್ಬಿಟ್ರು ತೊಂದ್ರೆ ಆಯ್ತು. ನಾನ್ಕಿಂತ ಜಾಸ್ತಿ ಇವನೇ ಮಾತಾಡ್ತಾನೆ. ಸ್ಟಾರ್ಟಿಂಗು ಸಿನಿಮಾ ನಾನು ವಿಡಿಯೋದಾಗ ಜಾಸ್ತಿ ಮಾತಾಡಲ್ಲ, ಡಾಕ್ಟ್ರು ಮಾತಾಡ್ಬೇಡ ಅಂದವ್ರೆ, ನೀನೇ ಮಾತಾಡ್ಕೋ ಅಂತ ಅಂದಿದ್ರು. ನಾವಿಲ್ಲ ಅಂದ್ರೆ ವಿಡಿಯೋ ಕಳೆನೇ ಇಲ್ವಲ್ಲ. ಅಯ್ಯೋ,
ಏ ಕೈಗೆ ಎಣ್ಣೆ ತಿಕ್ಕಮ್ಮ. ಎಣ್ಣೆ ಕೊಟ್ರೆ ತಾನೇ ತಿಕ್ಕೋದು. ಹೌದಾ? ಹ್ಮ್ ಹ್ಮ್ ಏನು ಪರವಾಗಿಲ್ಲ, ಚೆನ್ನಾಗದ. ಕಣ ಪರವಾಗಿಲ್ಲ ತಿಂದ್ಮೇಲೆ. ಏ ಇನ್ನೊಂದ್ ಮಧ್ಯ ಭಾಗ ಕೊಡಿ, ಮಧ್ಯ ಹೊಡಿಮ. ನಾಳೆಗ್ ನನ್ ಗಂಡನ್ ಕುಯ್ಯಿ ಎಳ್ನೀರ್ ಕೊಯ್ತು ಕೊಳ್ಳು. ಏನಿಲ್ಲ, ಸಾಯಂಕಾಲಕ್ಕೆಲ್ಲ ತೊಳೆದು ಇಟ್ಕೊಬಿಡ್ತೀನಿ. ಏನ್ ಹಾಕ್ಬಿಟ್ಟು ತೊಳಿತ್ಯಾ? ಏನ್ ಹಾಕ್ಲಿ? ಒಂದು ಬಟ್ಲು ತರ್ಬೇಕಿತ್ತು ಹಲ್ಸಿನ ಹಾಕಕ್ಕೆ. ಏನು ಬೇಡ, ಇಲ್ಲೆಲ್ಲ ತಿಂದು ಖಾಲಿ ಮಾಡ್ಕೊ. ಹಾ ಚಿನ್ಮ ಕಾಯಿ ಕಣು ಒಣ್ಣೆ ಆಗಿಲ್ಲ. ಯಾರು ಅಂದೋರ್ ಕಾಯಿ ಅಂತ? ನನಗ್ ತಿನ್ನಿಲ್ವಾ? ಮಿಠಾಯಿ ಹೊರದಂಗ ಹೋಯ್ತಿತ್ತ ಕಟುಂಬ ಅನ್ಕಂದು. ನೋಡು ನೋಡು. ಏನ್ ನೋಡ್ಲಿ? ಹಣ್ಣು ಎಷ್ಟು ಚೆನ್ನಾಗದ. ಏ ಹಂಗಂದ್ಬಿಟ್ಟು ಜಾಸ್ತಿ ಎಣ್ಣೆ ತೆಗ್ದು ಇದರಿಂದ ಲೂಸ್ ಮೋಷನ್ ಆಯ್ತು. ಇದಾಗಿದ್ದ ಇನ್ನೂ ಪರವಾಗಿಲ್ಲ, ನೈಸ್. ಚಿನ್ಮ ಗ್ರೀನ್ ಕಲರ್ ಲೈಟ್ ಆನ್ ಆಗಿದ್ದ. ಚೆನ್ನಾಗೈತೆ. ಏನು? ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ಕಾಯಿಯಾದ ಅಳಸಣ್ಣಿಂದ ಹಣ್ಣು ಬಲ್ಲದೆ. ಅವಯ್ಯ ಕಾಯೆಲ್ಲ ಹಣ್ಣು ಅಂತ ಕೊಟ್ಟ, ಇಲ್ಲಿ ಬಂದು ತಟ್ಬಿಟ್ಟು ಏ ಕೈಯೇನೇನು ಹೊಟ್ಟೆ ಒಳಗೆ ನಾನ್ ತಿನ್ನಲ್ಲಪ್ಪ, ನನ್ ಬ್ಯಾನ, ಹಸು ಕೊಟ್ಬಿಡು. ಎಷ್ಟ್ ಕೊಟ್ಟೆ? ಎಷ್ಟು ಕೊಟ್ಟ? ತಿನ್ನುವ ಋಣವು ನಮಗಿದೆ. ಮಧ್ಯ ಹಣ್ಣಾಗದೆ, ಎತ್ಕೋ ಬೋಡ್ಸಿ ಎತ್ಕಮ್ಮ. ನಾನ್ ಹೋಗಿಲ್ಲ, ನನ್ ಅಲ್ಲಿ ಎದ್ದೊಂಡ್ರೆಲ್ಲ ಹಂಗ ಇಲ್ಲ. ಸೈಡಲ್ಲಿ ಮಾಡ್ಬಿಟ್ಟ ನಂಗೆ ತೊಳಕ ತೊಳಕನೇ ತಿನ್ಬೇಕಲ್ವಾ? ತೊಳೆದೇ ನಂಗೆ ತಿಂದಿಯಾ? ಏ ಸಿ ಹೊಂಟೈತ ಕಣಲ್ಲಿ ಲೊಪ್ಪರ್. ಕೈಯಣೆ ಹಂಗೆ ತಿನ್ಬಿಟ್ಟಿಯಾ? ಬೆಳಗಾದ್ರೆ ಬರ್ತದೆ ಕೋಳಿ ಕೂಗಿದ್ದ ಮುಂಚೆ ನೋಡಬೇಕಾಯ್ತ. ನನ್ ಮಗನ್ ಸವಾಸ ಮಾಡಿ. ಅಯ್ಯೋ ಶಿವ ಪರಮಾತ್ಮ, ಏನು ಮಾಡಲು ಹೋಗಿ ಕಾಯಿ ತಂದೆನು ನಾನು. ಒಳ್ಳೆ ಪಚಿತಿ ಆಯ್ತಲ್ಲ ಮರ್ಯಾ. ಹಣ್ಣನ್ನು ಇಲ್ಲಿ ಯಾವ್ದು ಹಣ್ಣು ಯಾವ್ದು ಕಾಯಿ ಅನ್ನೋದೇ ಗೊತ್ತಾಯ್ತಿಲ್ಲ ಚಿನ್ಮ. ಸೀರಿಯಸ್ ಆಗಿ ಗೊತ್ತಾಯ್ತಲ್ಲ. ಕಾಯಿ ಆದ್ರೂ ಸ್ವೀಟ್ ಆಗಿ ಐತೆ, ಒಂಥರ ತಿನ್ನಕ್ಕಾಗಲ್ಲ. ಆಯ್ತಿಲ್ಲ ಚಿನ್ಮ, ತಿನ್ನಕ್ಕೆ ವಾಂತಿ ಬರಂಗ ಆಯ್ತದ ನಂಗೆ. ವೇಟ್ ಅ ಮಿನಿಟ್, ಒಳಗೆ ಹಣ್ಣಾಗಿರೋ ತಕೊಡ್ತೀನಿ ನಾನೇ, ಮಿಠಾಯಿ ಇದ್ದಂಗೆ ಇರ್ತದೆ. ಇದನ್ನ ಇಟ್ಕೊಂಡ್ರೆ ಹಣ್ಣು ಆಯ್ತದ? ಉಂಡೆ ಹಂಗೆ ಮಡಗಿದ್ರೆ ಹಣ್ಣಾಗೋದು, ಕೂದಾದ್ಮೇಲೆ ಏನು ಹಣ್ಣಾದ್ದು? ಆಸೆ ಮೊನ್ನೆಯಿಂದ ಆಸೆ ನೆನ್ನೆಯಿಂದ ಆಸೆ ಪಡ್ತಾನೆ. ಆಸೆ ಪಟ್ಟೆ ಅಂತಾನೆ ಮೊನ್ನೆ ನೀನ್ ಆಸೆ ಪಟ್ಟೆ ಅಂತಾನೆ ನಾ ತಂದಿದ್ದು. ಅವ್ನು ಕೇಳಿದ್ಕೆ ಹಣ್ಣಾಗೈತೆ ಕುಯ್ಕ ತಿನ್ನಿ. ಅಲ್ಲೋಪರ ನನ್ ಮಗನ್ ಕರ್ಕ ನಡಿ, ಹಿಡ್ಕ ಬುಂಡೆ ಚಚ್ತೀನಿ ಹೋಗಿ. ಮುಂಡೆನಾರ ಚಚ್ಕೋ, ಏನಾರ ಚಚ್ಕೋ. ಹೋಗ್ಚನಮ್ಮ, ಮನ್ಸೆ ಹೊಂಟೈತ್ ನಂಗೆ. ಮನ್ಸೆ ಕೊದ್ದು ಚೆನ್ನಾಗಿದೆ, ನೀರು ಬಿಡಿಸ್ಕೊಡ್ತೀನಿ. ಬಾಳ ನಂಗೆ ತಿನ್ನಲ್ಲ ಇದು. ನಂಗೆ ಎತ್ತಿಡ್ತಿ ಹಣ್ಣು ಆಯ್ತದ? ಆಗ್ಬೋದೇನು. ಲೆಟ್ ಹ್ಯಾವ್ ಅ ಟ್ರೈ. ಎಂತ ಪಜೈತಿ ತಂದ ನನ್ ಗಂಡ. ಆಳಸ್ಲ ನೋಡ್ಬಿಟ್ಟು ಕಾಯಿ ಹಣ್ಣಾಗೋಯ್ತು, ಏನ್ ಮಾಡ, ತೊಂದ್ರೆ ಇಲ್ಲ. ಅದನ್ನ ಎತ್ ಮಡಗಿ ಒಂದೆರಡು ದಿನ ಆದ್ಮೇಲೆ ತಿನ್ನೋಣ, ನೋಡಮ್ಮ. ಗೊತ್ತಿಲ್ಲ ಇಡ್ಬೇಕು ಇಡಬಾರ್ದು ಅಂತ, ಆದ್ರೂ ಟ್ರೈ ಮಾಡಮ್ಮ. ಎಳ್ನೀರ್ ಕೊಚ್ತಾನೆ ಹೋಗತ್ತಗೆ. ಇನ್ನೊಂದು ಜೋರಾಗಿ ನೀನ್ ಹಾಕೋ. ಕಾಯಿ ಪಕ್ಕ 101%. ಇದು ಮಾತ್ರ ನೋಡಿ ಎಷ್ಟು ಗಟ್ಟಿ. ಏತ್ತಪ್ಪ, ನಂಗೆ ಏನು ಬೇಡ, ಹೋಗು ಚಿನ್ಮ, ನಾನು ಎತ್ತಿಸ್ಬಿಡ್ತೀನಿ ಈಗ. ಹಸು ಕೊಟ್ಬಿಡ್ ಚಿನ್ಮ, ತಿಂದ್ರೆ ಹೊಟ್ಟೆ ನೋವು ಬರ್ತದೆ ಕಣೋ. ಪಾಪ ಅವು ಹೊಟ್ಟೆ ನೋವು ಬರಲ್ತಾ? ತಿಕ್ಲಾ ಕೊಡುದೇ ಇಂಥವು ಓಕೆ ಹಸುಗೆ. ಪಾಪ ಅವು ಹೊಟ್ಟೆ ನೋವು ಬರುದಂತ ಅಲ್ಲ ಚಿನಿಮ. ಕೈ ಎಣ್ಣೆ ಮೆತ್ಕೊಂಡವಿ ಎಲ್ಲ ನೋವು ಬಿಡ್ಸ್. ಕಾಯಿ ಅದ್ ಹಣ್ಣು ಅಲ್ಲ, ಕಾಯಿಗೂ ಅಲ್ಲ ಅದು.
ಎಲ್ಲ ಹಂಗೆ ಇರುದು. ನನ್ ಬೇಡ ಚಿನ್ಮ, ಇದೊಂದ್ ಎತ್ತಿಟ್ಟಿರು ನೋಡ್ಮ, ಹಣ್ಣು ಆಯ್ತದ ಚೆಕ್ ಮಾಡೋಣ. ಎಷ್ಟ್ ಕೊಟ್ಟಂದೆ ಮಗ್ನೆ? ಎಷ್ಟು ಕೊಡ್ಬೋದು? 50 ರೂಪಾಯಿ. ಹಾ, ನಮ್ಮ ಅಪ್ಪಕನ ಪ್ರಿಯಾ ಕೊಟ್ಟು ಕಳಿಸ್ತಾನೆ. ಅದೆಷ್ಟು? 80 ರೂಪಾಯಿ. ನಿನ್ ಯಾರು ಆಯ್ತು ತಗೋಬ ಸಡನ್ ಆಗಿ ಎಂದಿದ್ದು? ಓ ಚ್ವಿಂಗಮ್. ಎಲ್ಲಿ ಫುಲ್ ಕ್ಲೀನ್ ಮಾಡ್ಕಮ್ಮ, ತೊಂದ್ರೆ ಚಿಮ್ಮ ಬೇರೆದು ನಾನು ತಿನ್ನೋಣ ಎತ್ತಿಡು ಚಿನ್ನಮ್ಮ. ಎತ್ತಿರೋಣ ಅಂದ್ರೆ ಎತ್ಕೋ, ದಾಳಿಂಬೆ ಎತ್ಕೋ. ಇದು ನಾನು ಫುಲ್ ಕ್ಲೀನ್ ಮಾಡ್ತೀನಿ. ಓ ರೇಷ್ಮೆ ಬೇಕು ಅಂತಿದ್ರು, ತಗೋ ರೇಷ್ಮೆ. ಚೆನ್ನಾಗಂದೆ. ಕೈಗೆಲ್ಲ ಮಾಡ್ಕೊ, ಅಂಟಿಸ್ಕೋ ಬೇಡ. ಏಯ್ ಮಗಿನ್ ಕರಿಬೇಡ. ಅಲ್ಲೇ ಇರು ಮಗ್ನೆ, ಬರಬೇಡ ನೀನು. ಇತ್ತ ಬಾ, ಈ ಕಡೆ ಬಾ. ಬಾ. ಬೆಳಗಾದ್ರೆ ಬರ್ತದೆ ಏನ? ಬೆಳಗಾದ್ರೆ ನೋಡ್ರು ಹಣ್ಣು ಬರ್ತದೆ. ಏಯ್ ಸೀರಿಯಸ್ ಆಗಿ ಬಬ್ಬಲ್ ಗಮ್ ಹಂಗೆ ಫೀಲ್ ಆಯ್ತದ ನೋಡಿ ಇಲ್ಲಿ. ಸಟ್ ಪಡ್ಡಮ್ ಇಲ್ಲೋಡ, ಇವತ್ತಿನ ಅಳಸ್ಲಣ್ಣು ಸಟ್ ಪಡ್ಡಮ್. ಎಲ್ಲ ನನ್ ಗಂಡನ್ ಮೈ ಏನು ಮಾಡಕ್ಕಾಗಲ್ಲ. ಯಾಕಣ ಹ್ಮ್. ನೀ ಅಳಸ್ಲಣ್ಣ ಹೋಗಿ ಒಳತಣ್ಣ ಸಾರಿ ನನ್ ಎಷ್ಟ್ ಆಸೆಗಿದ್ದು ಗೊತ್ತಾ ಹಲಸಿನಣ್ಣು ತಿನ್ಬೇಕು ಅಂತ. ಆದ್ಮೇಲೆ ಹಲಸಿನಣ್ಣು ಕಟ್ ಮಾಡ್ಕೊಂಡು ಕ್ಲೀನ್ ಆಗಿ ಕಾಯಿ ತುರಿ ಹಾಕೊಂಡ್ ತಿನ್ಬೇಕು ಅಂತ ಆಸೆ ಇತ್ತು. ಆಸೆಗೆ ಭಂಗ ಬರ್ಸ್ ಗೋಳಿ ಮಂಗ ನೋಡಿಬೇಕು ಫಸ್ಟ್. ಈಗ ಇದನ್ನ ಎತ್ಕೊಂಡು ಹೋಗಿ ಪ್ಲೇಟ್ ಮೇಕ್ ಹಾಕ್ಬಿಟ್ಟು ಉಲ್ಟಾ ಹಾಕ್ಬಿಡು. ಉಲ್ಟಾ ಹಾಕ್ಬಾರ್ದು. ಇನ್ನೇನ್ ಮಾಡ್ತೀಯ ಅದನ್ನ ಕವರ್ ಅಲ್ಲಿ ಹಾಕಿ ಕವರ್ ಎತ್ಕೊಬ. ಮತ್ತೆ ನಾನು ಇದೆಲ್ಲ ತಗೋ ಒಳಗೆ ತುಂಬ್ಕತೀನಿ, ಇಲ್ಲ ಹಂಗೆ ಎತ್ ನಡಿಕತೀನಿ ಸೈಡ್ಗೆ. ತಡಿ ನೋಡ್ತೀನಿ. ಏಯ್ ತಿನ್ಗಿನ್ಬಿಟ್ಟು ಬಬಲ್ ಗಮ್ ಅಂದ್ಬಿಟ್ಟು ಹೋಗು. ನಾನು ಏನು ಅನ್ಕೊಂಡಿದಿ? ಮತ್ತೆ ಹೋಗು ಮತ್ತೆ ಜಲ್ದಿ. ಏಯ್ ಕೈ ಎಣ್ಣೆ ಹಾಕೊಂಡೆ ಸಿಟ್ಬೇಕದ್ನ. ಸಿಟುದೇನಿಲ್ಲ, ಒಣಗಾದ್ಮೇಲೆ ಉಜ್ಜಾಕ್ತೀನಿ. ಇದ ಒಣಗೋಗಂಟ್ಬಿಟ್ಟಲ್ಲ ಅದ. ಇದನ್ನೇನ್ ಮಾಡ್ತಿ ಈಗ? ಇವೆಲ್ಲ ಏನ್ ಮಾಡ್ತಿ? ಇವೆಲ್ಲ ಏನ್ ಮಾಡ್ತೀವಿ, ತುಂಬಿಟ್ಟು ತಗೋಗಿ ಬಿಸಾಕ್ತೀನಿ. ಪಾಪ ಹಸು ಕೊಟ್ರೆ ಅವು ಕೊಟ್ಟೆನೋ ಬಂದ್ರೆ ಮಂಗೆ ಅವು ತಾನೆ. ಇದು ಮುಗೀತು, ಅಳಸ್ಲನ್ ಕಥೆನೇ ಮುಗೀತು. ನಾವು ಕೂದ್ಬಿಟ್ಟು ಮುಗಿಸ್ ಮಾಡ್ಕೊಂಡಿದ್ದು, ಅಳಸ್ಲನ್ ಕಥೆನೇ ಮುಗ್ದೋಯ್ತು. ಇದು ದಾಳಿಂಬೆನಾರ ಎತ್ಕೋ, ದಾಳಿಂಬೆನಾರ ಬಿಡ್ಸ್ಮ. ಅದು ಕಾಯಾಗಿದ್ರೆ ಏಯ್ ಹಣ್ಣು ನೋಡ್ತಕ ಬಂದಿರೋದು ಅದು. ಇದೇನಿ ನೋಡ್ತಕ ಬಂದಿಲ್ಲ, ಇಲ್ಲ ಅದೇ ತಂದಿರ್ತಿ. ಮೇಲ್ ನೋಡ್ತಂದಿದ್ದು, ಒಳಗ್ ನೋಡಲ್ಲ. ಇದೇನು ಇದು ಮೇಲ್ ನೋಡ್ತಂದಿದ್ದು. ಮುದೇವಿ. ಆಯ್ತು ಎತ್ಕೋ ಅಳಸ್ಲಣ್ಣ. ಬೈರನ್ ಕೂಗು ಒಂಚೂರು ತಿಂದ ನೋಡ್ಮ. ಅಳಸ್ಲಣ್ಣ ಹೋಗಿ ಕಾಯಿ ಆಗದೆ ಇನ್ನು ಹಣ್ಣಾಗಿರುತ್ತಂದಿದ್ರೆ ಒಳಗಿರೋದೆಲ್ಲ ಖಾಲಿ ಆಗುತ್ತೆ. ಆಸೆ ದೇವ್ರಣೆಗೂ ಬಾಯಿ ಹರ್ಸ್ಕೊಂಡಿದ್ದೆ. ಮೊನ್ನೆ ಗೋಬಿ ತಿನ್ನಕ್ ಹೋಗಿದ್ದಾಗ ಹಲಸಿನಣ್ಣು ಹಣ್ಣಾಗಿರೋ ಸ್ಮೆಲ್ ಹೊಡಿತಿತ್ತು. ನೀನ್ ಆ ಸ್ಮೆಲ್ ಕುಡಿಲಿ ಅಂತಾನೆ ಬರೀ ಸ್ಮೆಲ್ ಕುಡ್ಕಂದಿರೋ ಹಣ್ಣು ತಿನ್ಬೇಡ ಅಂತ ಈ ಪರಿಸ್ಥಿತಿ ಆಗಿರೋದು. ಇರ್ಲಿ, ಪ್ರಯತ್ನ ಚೆನ್ನಾಗಿದೆ, ಪ್ರತಿಫಲ ಸಿಗ್ಲಿಲ್ಲ ಅಷ್ಟೆ. ಬಿಡು, ಗೊತ್ತಾಗ್ತೀನಿ. ಇದೇ ಖುಷಿ, ಕೈ ಎಣ್ಣೆ ಕುಡ್ಕೊ. ಏನ ಮಾಡಪ್ಪ ದೊಡ್ಡ ಮನ್ಸ. ನಾವು ದೊಡ್ಡೋರಾ? ಏನ ನಾವ್ ದೊಡ್ಡವ್ರ? ನೀವೇ ದೊಡ್ಡವ್ರು. ಹಿಂಗ ಹೇಳು. ನಾವೇ ದೊಡ್ಡವರಾಗ್ಬೇಕು. ಚಿನಿಮಾ ಎಲ್ಲಾರುವೆ ನಿಮ್ದು ಏನ್ ಎಜುಕೇಶನ್ ಮಾಡ್ಕೊಂಡಿದ್ದೀರ ಅಂತ ಕೇಳ್ತವ್ರೆ. ಬಾರು ಒಂದ್ ನಿಮಿಷ ಬಂದು ಹೇಳಣ. ಅದನ್ನ ಫಸ್ಟ್ ಹೇಳ್ಬೇಕಿರು. ಬರ್ತೀನಿ. ನನ್ನ ಎಜುಕೇಶನ್ ಬಗ್ಗೆ ನನ್ಗೆ ಹೇಳ್ಕೊಳಕ್ ಹೆಮ್ಮೆ ಆಯ್ತದೆ. ನನ್ಗೂ ಅಷ್ಟೇ ಅಪ್ಪ. ನನ್ನ ಎಜುಕೇಶನ್ ಹೇಳ್ಕೊಬೇಕು ಅಂದ್ರೆ ಎಷ್ಟು ಇಲ್ದಿರೋ ಖುಷಿ ಎಲ್ಲ ಬರ್ತದೆ ನನಗೆ, ಅಲ್ವಾ ಚಿನಿಮಾ? ಸುಮ್ನಿರು. ತಂದಿದ್ದು ಇಲ್ಲ ಬೇರೆ ಬಟ್ಟೆ. ಆಯ್ತು ಕೊಡು. ಕೈ ನಿಂಗ್ ಒಟ್ಟಿಸ್ತೀರಾ? ತಗೋ. ಇರು. ಈಗೇನು ಪ್ರಾಬ್ಲಮ್ಮು? ಎಲ್ಲಾರುವೆ ಏನ್ ಎಜುಕೇಶನ್ ಮಾಡ್ಕೊಂಡಿದ್ದೀರಾ, ಎಷ್ಟನೇ ಕ್ಲಾಸ್ ಓದಿದ್ದೀರಾ ಎಲ್ಲ ಕೇಳ್ತಾವ್ರೆ. ಫಸ್ಟ್ ಇವ್ರದ್ದು ಆನ್ಸರ್. ತಗ್ಲಾಕೋದೇನಿಲ್ಲ, ಇಬ್ರು ತಗ್ಲಾಕಮ್ಮ. ನಾನು 10th, ಇವಳು 10th. ನಾನು ಅರ್ಧಂಬರ್ಧ, ಇವಳು ಅರ್ಧಂಬರ್ಧ. ನಾನ್ 10th ಅಲ್ಲಿ ಅರ್ಧಂಬರ್ಧ ಆಗೋ ಕಾರಣ ಏನಂದ್ರೆ, ಓದುದ್ರಲ್ಲೆಲ್ಲ ಮುಂದೆ ಇದ್ದೆ, ಆದ್ರೆ ಸ್ಕೂಲ್ಗೆ ಹೋಗೋದ್ರಲ್ಲಿ ಮಾತ್ರ ಮುಂದೆ ಇರ್ಲಿಲ್ಲ. ಎಲ್ಲ ಹಿಂದೆನಿ.
ನನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದ್ರೆ 4 ಜನ ಬರ್ಬೇಕು ಸ್ಕೂಲಿಂದ ಕರ್ಕೊಂಡು ಹೋಗಕ್ಕೆ. ಅಲ್ಲಿ ಗಂಟ ನಾನು ಸ್ಕೂಲ್ಗೆ ಹೋಯ್ತಿರ್ಲಿಲ್ಲ. ಆ ಲೆವೆಲ್ಗೆ ಇದ್ದಿದ್ದು. ಮಾಸ್ಟರ್ಗೆ ಅಲ್ಲಿ ಸುಮ್ಮನೆ ಏನಿಲ್ಲ ಕಣ, ಅದು ಹಂಗೆ ಬರೋದು. ಮಾಸ್ಟರ್ಗೆ ಅಲ್ಲಿ ಮೇಡಮ್ಗೆ ಅಲ್ಲಿ ಭಯಂಕರ ತೊಂದರೆ ಕೊಟ್ಟಾಕ್ಬಿಟ್ಟಿವ್ನಿ. ಯಾವ ರೀತಿ ತೊಂದರೆ ಅಂದ್ರೆ ಹೋಮ್ವರ್ಕ್ ಬರೀದ್ರಲ್ಲೇ ಅಲ್ಲಿ ಇಲ್ಲ ಮತ್ತೊಂದ್ರಲ್ಲೇ ಆದ್ರೆ ಯಾವ್ದ್ರಲ್ಲೂ ಇಲ್ಲ. ಸ್ಕೂಲ್ಗೆ ಹೋಗ್ದೇನೆ ಇರುವುದೇ ತೊಂದರೆ. ನನಗೆ ಸ್ಕೂಲ್ಗೆ ಹೋಗೋದು ಅಂದ್ರೆ ಅಲರ್ಜಿ ಇದ್ದಂಗೆ, ಮನೇಲಿದ್ರೆ ಎನರ್ಜಿ ಇದ್ದಂಗೆ. ಯಾಕಂದ್ರೆ ಛೋಟಾ ಭೀಮು ಅದು ಇದು CN ಎಲ್ಲ ಜಾಸ್ತಿ ನೋಡ್ತಿದ್ವಿ. ಟಿವಿ ಮುಂದೆ ಕುಂತ್ಕಂದ್ರೆ ಎದ್ದತ್ತಾಗ ಹೋಯ್ತಿರ್ಲಿಲ್ಲ. ಅದರಿಂದಾಗಿ ಮನೇಲಿದ್ರೆ ಆರಾಮಾಗಿ ಟಿವಿ ನೋಡ್ಕೊಂಡಿರ್ಬೋದು. ಸ್ಕೂಲ್ಗೆ ಹೋದ್ರೆ ಏನ್ ಸಿಗುತ್ತೆ? ಹಾಗೇನು ಸಿಗ್ತಿರ್ಲಿಲ್ಲ, ಈಗಲೂ ಸಿಗ್ತಾ ಇಲ್ಲ. ಓದಿದ್ರೆ ಒಂದಷ್ಟು ಮುಂದೆ ಹೋಗ್ಬೋದಿತ್ತು ಅಂತ ಅಂತಾರೆ. ಆದ್ರೆ ನಮ್ಗೆ ಹಣೆಯಲ್ಲಿ ಇರ್ಲಿಲ್ಲ. ಅದು ಯಾವ ರೀತಿ ಬಿಟ್ಟೆ ಅಂತಂದ್ರೆ 10th ಗೆ ಹೆಸರು ಹೇಳ್ಬೇಡ ಪಪ್ಪಚ್ಚೆ, ಆ ಟೀಚರ್ ಹೆಸರು ಹೇಳ್ಕೋಬೇಡ. ಅವ್ರಿಗೆ ಗೌರವ ಸಲ್ಲಿಸ್ಬೇಕಲ್ವಾ, ನಾನು ಹೇಳಲೇಬೇಕು. ನನ್ ಗೌರವ ಕೊಟ್ಟಂಗೆ ಅವ್ರ ಮೇಲೆ. 10th ಅಲ್ಲಿ ಅಂದ್ರೆ ಜಾಸ್ತಿ ಸ್ಕೂಲ್ಗೆ ಹೋಯ್ತಿರ್ಲಿಲ್ಲ, ತಪ್ಪಿಸ್ಕೊಂಡ್ ಮನೇಲಿ ರಜಾ ಹಾಕೊಂಡು ಇರ್ತಿದ್ದೆ. ಓದೋದ್ರಲ್ಲೇನ್ ಮುಂದೆ ಇದ್ದೆ. ಆದ್ರೆ ಒಂದಿನ ಏನಾಗಿತ್ತು ಅಂದ್ರೆ ನಮ್ಗೆ ಭಯಂಕರ ದುಶ್ಮನ್ ಮಾಸ್ಟ್ರು ಅಂದ್ರೆ ರಘು ಮಾಸ್ಟ್ರು ಅಂತ. ಅವ್ರ ಬಗ್ಗೆ ಹೇಳ್ಕೋಬೇಕು ಕಣೆ. ನಮ್ಮಂತ ಹಲವಾರು ವಿದ್ಯಾರ್ಥಿಗಳನ್ನ ಅವರು ಈಚೆಕಾಕಿ ಬೆಳೆದಿರೋದುಂಟು. ಅಂದ್ರೆ ನಾವು ಕರೆಕ್ಟಾಗಿ ಸ್ಕೂಲ್ಗೆ ಹೋಯ್ತಿರ್ಲಿಲ್ಲ ಕಾರಣದಿಂದ ನನ್ನ ಈಚೆ ನಿಲ್ಸೋದು ಜಾಸ್ತಿ. 2 ದಿನ ರಜಾ ಹಾಕುದು, 1 ದಿನ ಹೋಗುದು. ಅವಾಗ ಏನ್ ಮಾಡೋರು? ಈಚೆ ನಿಲ್ಸೋರು. ಸ್ಕೂಲ್ಗೆ ಯಾಕೆ ಬಂದಿಲ್ಲ ಅಂತ ಕಾರಣ ಹೇಳಿದ್ರೆ, ಏನೋ ಒಂದು ಕಾರಣ ಹೇಳಿದಾಗ ಇನ್ನೇನ್ ಮಾಡ್ತವೆ. ನಮ್ಮ ಮನೇಲಂತೂ ಬರ್ತಿರ್ಲಿಲ್ಲ. ಯಾಕಂದ್ರೆ ಕಳ್ಳಾಟ ಆಡ್ಕೊಂತ ನಾನು ಮನೇಲಿ ಇರ್ತಿದ್ದಿದ್ದು. ಅದರಿಂದ ಮನೇಲಿ ಬರ್ತಿರ್ಲಿಲ್ಲ. ಅದೇ ರೀತಿ ಆಯ್ತು ಅಂದ್ರೆ ಬೇಕು ಅಂತ ರಜಾ ಹಾಕಿರಲಿಲ್ಲ ಒಂದು ಟೈಮು. ಅಂದ್ರೆ ಮೈ ಪೂರ್ತಿ ಮಾರಮ್ಮಂದು ಅಮ್ಮ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ 3 ದಿನ ರಜಾ ಹಾಕಿದೆ. 3 ದಿನ ರಜಾ ಹಾಕಿ ಮೈಯಲ್ಲಿ ಅಮ್ಮ ಇತ್ತು. ಆದ್ರೂ ನಾನು ಹೋದೆ ಸ್ಕೂಲ್ಗೆ. ಯಾಕೆ ಅಂದ್ರೆ 10th ನಂದು ಇನ್ನೊಂದು 2 ತಿಂಗಳು ಇರ್ಬೇಕೇನೋ 10th ಎಕ್ಸಾಮು. ಆ ಮೂಮೆಂಟಲ್ಲಿ ನನ್ಗೆ ಅಮ್ಮ ಆಗಿದ್ದು. ಆ ಮೂಮೆಂಟಲ್ಲಿ 2 ದಿನ 3 ದಿನ ಬಿಟ್ಕೊ ಹೋದೆ. 10th ಎಂಡಿಂಗು ಲ್ಯಾಪ್ಸ್ ಮಾಡ್ಕೋದು ಬೇಡ ಅಂದ್ಬಿಟ್ಟು ಹೋದಾಗ ನನ್ನ ಮೈ ನೋಡ್ಬಿಟ್ಟು, ಅಂದ್ರೆ ಆ ಸರ್ ಇದ್ರು, ಅಂದ್ರೆ ನಮ್ಮ TTP ಮಾಸ್ಟ್ರು ಮತ್ತೆ ನಮ್ಮ ಕನ್ನಡ ಮೇಡಮ್ ಇದ್ದಾರೆ. ಅವರು ನನ್ನ ಮೈ ನೋಡ್ಬಿಟ್ಟು ಅಮ್ಮ ಮೈ ಪೂರ್ತಿ ಬರೀ ಅಮ್ಮ ಆಗ್ಬಿಟ್ಟಿತ್ತು. ಅಂದ್ರೆ ಸಣ್ಣಗುಳೆ ಮೈ ಪೂರ್ತಿ. ಅದಾಗಿದ್ದು ನೋಡ್ಬಿಟ್ಟು ಬೇಡ ಹೋಗಪ್ಪ ನಿನ್ ಮನೆಗೆ, ವಾಸಿ ಆಗೋ ಗಂಟ ಬರಬೇಡ ಅಂತ ಕಳ್ಸಿದ್ರು. ನನ್ಗೇನ್ ಧೈರ್ಯ ಅಂದ್ರೆ ನಾವು ಕ್ಲಾಸ್ ಟೀಚರ್ ಮಾತು ಕೇಳಲಿಲ್ಲ, ಬೇರೆ ಟೀಚರ್ ಮಾತು ಕೇಳ್ಬಿಟ್ಟು ಮನೆಗೆ ಓಡ್ ಬಂದ್ಬಿಟ್ನು. ನಮ್ಗೆ ಮನೆಗೆ ಬಿಟ್ರೆ ಸಾಕಲ್ವಾ. ಮನೆಗೆ ಬಂದ್ಬಿಟ್ಟು ಅದೇ ತೊಂದರೆ ಆಗಿದ್ದು ಅನ್ಸುತ್ತೆ. ಹತ್ತತ್ರ ಅದಾದ್ಮೇಲೆ ಒಂದು 4-5 ದಿನ ಅಮ್ಮ ಪೂರ್ತಿ ಕ್ಲಿಯರ್ ಆಗೋ ಗಂಟ ನಾನು ಹೋಗ್ಲಿಲ್ಲ. ಅದಾದ್ಮೇಲೆ ಹೋದ್ಮೇಲೆ ಅಂದ್ರೆ ಗೊತ್ತಲ್ಲ ನಮ್ಮ ರಘು ಮಾಸ್ಟ್ರು, ಅವ್ರದ್ದು ಆರ್ಭಟ ಜಾಸ್ತಿ ಆಯ್ತು. ಯಾಕೆ ಬಂದಿಲ್ಲ ಸ್ಕೂಲ್ಗೆ ಹಂಗೆ ಹಿಂಗೆ ಇವರೇ ಮೇಷ್ಟ್ರ ಕಳ್ಸಿದ್ದು ಅಂತಂತ ಅವ್ರು ಕರ್ಕೊಂಡ್ಬಂದು ಅವ್ರಿಗೂ ಮರ್ಯಾದೆ ಇಲ್ಲ. ಯಾಕ್ರಿ ಕಳ್ಸೋದ್ರಿ? ನನ್ನ ಹತ್ರ ಕರ್ಕೊಂಡು ಬರ್ಬೇಕು ತಾನೆ, ನಾನು ಡಿಸೈಡ್ ಮಾಡ್ತಿದ್ದೆ. ಏನೋ ಅವರು ಸ್ಕೂಲು ಅವ್ರದ್ದು ಇರಲಿ, ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದಾದ್ಮೇಲೆ ಓದಾದ್ಮೇಲೆ ಸ್ಕೂಲ್ಗೆ ಸೇರ್ಸ್ಕೊಂಡಿಲ್ಲ, ವಾಪಸ್ ಈಚೆಗೆ ಹಾಕಿದ್ರು. ನೀನು 1 ವಾರ ರಜಾ ಹಾಕೊಂಡು ನಿನ್ನ ಇಷ್ಟ ಬಂದಂಗೆಲ್ಲ ಇದ್ರೆ ಆಗಲ್ಲ ಅಂದ್ಬಿಟ್ಟು ಈಚೆಗೆ ಹಾಕಿದ್ರು. ಅದಾದ್ಮೇಲೆ ನಮ್ಮ ಅಜ್ಜಿ ನೀವು ಇದು ಮಾಡಿದ್ರೆ ಸರಿ ಬರಲ್ಲ ಅಂದ್ಬಿಟ್ಟು ಆ ಟೈಮಲ್ಲಿ ಅಧ್ಯಕ್ಷರಾಗಿದ್ರು. ಅವ್ರನ್ನ ಕರ್ಕೊಂಡೋಗಿ ಹೇಳ್ಸಿದ್ರು, ಒಪ್ಪಲಿಲ್ಲ. ಅಂದರೆ ಸ್ಕೂಲ್ ಪಕ್ಕದಲ್ಲೇ ಅಧ್ಯಕ್ಷರ ಮನೆ ಇದ್ದಿದ್ದು. ಅವ್ರು ಕರ್ಕೊಂಡೋಗಿ ಸರಿ ಬಿಡಿ, ಫ್ಯೂಚರಾಗಿ ಕಾಲ್ ಮಾಡ್ತೀರಾ, ಇನ್ನು 2 ತಿಂಗಳೈತೆ ಎಕ್ಸಾಮ್ಗೆ, ಹೆಂಗೋ ಪಾಸ್ ಮಾಡ್ಕೊಂಡು ಹೊಂಟೋಲಿ ಮುಂದಕ್ಕೆ, ನಿಮ್ಗೆ ಯಾಕೆ ಅವ್ರ ಮೇಲೆ ದ್ವೇಷ, ಹಂಗೆ ಹಿಂಗೆ. ಅಂದರೆ ನಮ್ಮಣ್ಣ ಆ ಸ್ಕೂಲಲ್ಲಿ ಟಾಪ್ ಸ್ಟೂಡೆಂಟು. ಅದೇ ಸ್ಕೂಲಲ್ಲಿ ನಮ್ಮಣ್ಣ ಟಾಪ್ ಸ್ಟೂಡೆಂಟು. ಅದೇ ಸ್ಕೂಲಲ್ಲಿ ನಾನು ವರ್ಸ್ಟ್ ಸ್ಟೂಡೆಂಟು. ಓದೋದ್ರಲ್ಲ, ಸ್ಕೂಲ್ಗೆ ಹೋಗೋದ್ರಲ್ಲಿ. ಹಂಗೆಲ್ಲ ಅಂದರು. ಅದೆಲ್ಲ ಆದಮೇಲೆ ಏನೇ ತಿಪ್ಪರ್ಲಾಗ ಹಾಕೊಂಡ್ರು ಸೇರಿಸ್ಲಿಲ್ಲ ನನ್ನ ಏನೇ ತಿಪ್ಪರ್ಲಾಗ ಹಾಕೊಂಡ್ರು ಸೇರ್ಸ್ಕೊಂಡಿಲ್ಲ ಸ್ಕೂಲ್ಗೆ. ನಾವು ಇವ್ರಿಗೆ ಹೇಳ್ಸೋದ್ಮೋ ಅವ್ರ ಕೈಲಿ ಹೇಳ್ಸೋದ್ಮೋ, ಹೆಡ್ ಮಾಸ್ಟರ್ಗೆಲ್ಲ ಹೋಗಿ ತಲೆ ಎಲ್ಲ ಕೆರ್ಕೊಂಡು ನಿಂತ್ಕೊಂಡು ಅವ್ರ ಹತ್ರ ಸಾರಿ ಎಲ್ಲ ಕೇಳಿ ಹೇಳ್ಸಿದ್ರು ಯಾವುದಕ್ಕೂ ಪ್ರತಿಫಲ ಸಿಗ್ಲಿಲ್ಲ. ಕೊನೆಗೆ ಪಿತ್ತ ನೆತ್ತಿಗೆ ಏರ್ತು. ಲಾಸ್ಟ್ 1 ಟೈಮು ನಾನು ನಮ್ಮ ಅಜ್ಜಿ ಇಬ್ಬರೇ ಹೋಗಿದ್ದು.
ಹೋಗಿದ್ದು ಡೈರೆಕ್ಟಾಗಿ ಕೇಳ್ದು, ಏನು ಸರ್ ಎಲ್ಲ ಮಾಸ್ಟ್ರು ಅಪೋಸಿಟ್ ಎಲ್ಲ ಸುತ್ತ ನಮ್ಮ ಕ್ಲಾಸ್ ಟೀಚರು ಅವರು ಎಲ್ಲ ನಿಂತಿದ್ರು. ನಿಂತಾಗ ಡೈರೆಕ್ಟಾಗಿ ಕೇಳಿದೆ, ಸರ್ ಆಯಿತು ಬಿಡಿ ಸರ್ ಮಾಡಿದ್ದು ತಪ್ಪಾಯಿತು, ನಾನೇನು ಬೇಕು ಅಂತ ಮಾಡಿರಲಿಲ್ಲ, ಮೈ ಪೂರ್ತಿ ಅಮ್ಮ ಆಗಿದ್ದಕ್ಕೆ ಸರ್ರೇ ಹೇಳಿ ಕಳಿಸಿದ್ದು. ನೀ ಯಾಕೆ ನನಗೆ ಸರ್ರೇ ಹೇಳಿ ಕಳಿಸಿದ್ದು, ಈಗ ಏನೋ ಆಗಿದ್ದಾಗೈತೆ, ನಾನೇನು ಬೇಕು ಅಂತ ಒಂದು ವಾರ ರಜಾ ಹಾಕಿಲ್ಲ, ಇನ್ನು ಮುಂದೆ ನಾನು ರಜಾ ಹಾಕಲ್ಲ, ಈ ಸೆಮ್ ಮುಗಿಸ್ಕೊಂಡು ನಾನು ಹೊಂಟೈತೀನಿ ತಾನೆ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದಿದ್ದಕ್ಕೆ ನೀನು ನಮ್ಮ ಸ್ಕೂಲ್ಗೆ ಬರಬೇಡ ಹಂಗೆ ಹಿಂಗೆ ಅಂತ ಫುಲ್ ವಾಯ್ಸಲ್ಲಿ ಮಾತಾಡಿದ್ರು. ನಾವು ಸುಮ್ಮನಿದ್ದು ಅಕ್ಕಪಕ್ಕ ಇದ್ದ ಟೀಚರ್ಗಳು ಅವ್ರ ಲೈಫ್ ಯಾಕೆ ಸ್ಪಾಯ್ಲ್ ಮಾಡ್ತೀರಾ, ಅಷ್ಟು ವರ್ಷದಿಂದ ಸ್ಕೂಲಲ್ಲಿ ಅಂದರೆ ಅದೇ ಸ್ಕೂಲಲ್ಲಿ ನನಗೆ ಡ್ರಾಯಿಂಗಲ್ಲಿ ಎಲ್ಲ ಪ್ರೈಸ್ ಎಲ್ಲ ತಂದುಕೊಟ್ಟಿದೆ, ಡ್ರಾಯಿಂಗು ಕ್ಲೇ ಮಾಡಲಿಂಗಲ್ಲೆಲ್ಲ ಪ್ರೈಸ್ ತಂದುಕೊಟ್ಟಿದೆ. ಹಂಗಾದ್ರೂ ಅದೇನೋ ಹಿಂಗೆ ಅದೇನು ಅಂದ್ಮೇಲೆ ಜಿದ್ದು ಅದಂತೂ ಗೊತ್ತಿಲ್ಲ. ಸೇರಿಸ್ಕೊಂಡಿಲ್ಲ. ಆ ಸರ್ ಹೇಳಿದ್ರು, ಸೇರಿಸ್ಕೊಳ್ಳಿ ಸರ್, ಅವ್ನ ಲೈಫ್ ಹಾಳು ಮಾಡಬೇಡಿ ಹಂಗೆ ಹಿಂಗೆ ಅಂತ. ಆದರೂ ಬಗ್ನಿಲ್ಲ. ಕೊನೆಗೆ ನಾನು ಬಗ್ನಿಲ್ಲ, ಒಂದೇ ಮಾತು, ಸೇರಿಸ್ಕತೀಯಾ ಇಲ್ಲ, ಹಿಂಗೆ ಕೇಳಿದ್ದ ಅವನ್ನ, ಏನು ಹಿಂಗೆಲ್ಲ ಮಾತಾಡ್ತೀಯಾ, ಏನ್ ಸರ್ ಮತ್ತೆ ಎಷ್ಟು ಸಲ ಕೇಳೋದು ನಿಮ್ನ, ನಾನು ಒಬ್ಬ ಸ್ಟೂಡೆಂಟು, ಎಷ್ಟು ಸಲ ಅಂತ ನಿಮ್ಮ ಕೈಲಿ ಅನ್ಸ್ಕೊಳ್ಳಿ, ತಪ್ಪಾಯ್ತು ಅಂತ ಕೇಳ್ತಾ ಇದ್ದೀನಿ ತಾನೆ, ನಾನು ಬೇಕು ಅಂತ ರಜಾ ಹಾಕಿಲ್ಲ ಸರಿನಾ, ಏನೋ ಅಮ್ಮ ಆಗಿತ್ತು ಅಂತ ರಜಾ ಹಾಕಿದೆ, ನನ್ನಿಂದ ತಪ್ಪಾಯ್ತು, ಈ ಸೆಮ್ ಮುಗಿಸ್ಕೊಂಡು ನನ್ನ ಪಾಡು ನಾನು ಹೋಯ್ತೀನಿ. ನೀನು ಸೇರ್ಸ್ಕೊಳ್ಳಲ್ಲ ಕಣೋ, ನಾನು ನನ್ನ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಾನೆ. ನಾವು ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಕೆರೆ ಹಿಡ್ದೈತು. ಸರ್ ಸೇರ್ಸ್ಕತೀರಾ ಇಲ್ವಾ, ಎರಡೇ ಮಾತು, ಸೇರ್ಸ್ಕೊಳ್ಳಲ್ಲ ಕಣ, ಹೋಗ ಅಮ್ಮರ್ಯ, ನೀನಿಲ್ಲ ಅಂದ್ರೆ ಇನ್ನೊಂದು ಸ್ಕೂಲ್, ಏನ್ ನಿಮ್ಮ ಅಪ್ಪಂದ ಸ್ಕೂಲ್ ಇದು, ಹಂಗೆ ಹಿಂಗೆ ಅಂತ ಒಂಚೂರು ರ್ಯಾಶ್ ಆಗಿ ಮಾತಾಡ್ಬಿಟ್ಟೆ. ಆಗ ಅವನಿಗೆ ತಡೆಯೋಕ್ಕಾಗಲಿಲ್ಲ. ನೋಡಿದ್ರ ಸಾರ್ ನನ್ನ ಮುಂದೆ ಹೆಂಗೆಲ್ಲ ಮಾತಾಡ್ತಾನೆ ಇವನು, ಒಂಚೂರು ಸರ್ರೇನು ರೆಸ್ಪೆಕ್ಟ್, ಏನಮ್ಮರೇ ನೀನು ರೆಸ್ಪೆಕ್ಟ್ ಕೊಡೋದು, ನಾವು ಸ್ಟೂಡೆಂಟನ್ನು ರೆಸ್ಪೆಕ್ಟ್ ನಿನಗೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಹೇಳ್ತಾ ಅಲ್ವಾ ಅಮ್ಮ ಆಗಿದ್ಕೆ ರಜಾ ಹಾಕಿದ್ದು ಅಂತ, ಮತ್ತೆ ಯಾಕೆ ಸುಮ್ಮನೆ ಇದೆಲ್ಲ ಹೇಳ್ತೀಯ, ನಿನ್ನಿಂದ ನನ್ನ ಫ್ಯೂಚರೇ ಹಾಳಾಗೋಯ್ತೆ, ಏನೋ ಇನ್ನೊಂದು 2 ತಿಂಗಳು ಬಿಡಲ್ಲ ಕಣೋ, ಯಾರು ಕರ್ಕೊಬರ್ತೀಯ ಕರ್ಕೊಬಾ, ಯಾಕಂದ್ರೆ ಆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ದೇ ನಡೀತಿರಲ್ಲ, ಅವನದೇ ನಡೀತಿದ್ದು, ಅವನೇ ಎದುರಾಕೊಂಡಿದ್ದು ನಾನು. ಅದರಿಂದಾಗಿ ಅವನೇನು ಮನ್ನಾ ಮಾಡ್ಬಿಟ್ಟು ನನ್ನ ಸ್ಕೂಲಿಂದ 10th ಎಕ್ಸಾಮ್ ಹಾಲ್ ಟಿಕೆಟ್ ಹೆಂಗಾರ ಪಡ್ಕೊಂಬ ಅನ್ಕೊಂಡು, ಅದಕ್ಕೂ ಭಾಗ್ಯ, ಯಾಕಂದ್ರೆ ಹಾಲ್ ಟಿಕೆಟ್ ಎಲ್ಲ ಇದ್ದಿದ್ದು ಅವನ ಕೈಯಲ್ಲೇ, ಕೊಡನೇ ಇಲ್ಲ ಹಾಲ್ ಟಿಕೆಟ್ ನಮಗೆ. ಅದರಿಂದಾಗಿ ನಮ್ಮ 10th ಕೊನೆಗೋಯ್ತು. ನಮ್ಮ ಮನೆ ಹುಲಿನೂ ಇದೆ, ಇಲಿನೂ ಇದೆ, ಯಗಣನೂ ಇದೆ, ಎಲ್ಲ ಇದೆ. ನಮ್ ಯಗಣ ತರ ಕಾಟ ಕೊಡೋನು ಇವನು, ಹುಲಿತ ಗಾಯ. ಕುತ್ಕಪ್ಪ. ನನ್ನ ಎಜುಕೇಶನ್ ಹೇಳ್ಬೇಕು ಅಂತಂದ್ರೆ, ನಾನು ನಮ್ಮಪ್ಪನ ಮನೇಲಿ ಇದ್ದಾಗ ನಾನು 10th ಎಕ್ಸಾಮ್ ಅಂದ್ರೆ 10th ಓದ್ತಿದ್ದೆ. ಅವಾಗ ಏನೋ ಒಂದು ಕಾರಣದಿಂದಾಗಿ ನಮ್ಮ ಅಮ್ಮನ ಹತ್ರ ಬರ್ಲೇಬೇಕಾಗಿತ್ತು. ನಾನು ಅಲ್ಲಿಂದ 10th ಬಿಟ್ಟು ನಾನು ಅಲ್ಲಿ ಓದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಗ್ರೂಪ್ ಸ್ಟಡಿ ಮಾಡ್ತೀನಿ ಅಂತಂದ್ರೆ ಬೇಡ ಅಂತ ಅಂತಿದ್ರು. ಎಲ್ಲಾರ ಹೋಗಿ ಕ್ಲಾಸ್ ವರ್ಕ್ ಬರ್ಕೊಂತೀನಿ, ಇಲ್ಲ ಏನೋ ಒಂದ್ ಮಾಡ್ಕೊಂತೀನಿ ಅಂತಂದ್ರು ಯಾರು ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ನಮ್ಮ ಮನೇಲಿ. ಏನು ಮಾಡಕ್ಕಾಗಲ್ಲ, ನಾನು ಓದ್ತೀನಿ ಅಂದ್ರೂ ಕೂಡ ನನ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ನಮ್ಮ ಮನೇಲಿ. ಅದಕ್ಕೇನೆ ನನಗೆ ಒಂದು ಭಯ ಇತ್ತು, ಅಂದ್ರೆ ಮುಂಚೆನೆ ಹೇಳಿದ್ರು ಅವರು 10th ಆದ್ಮೇಲೆ ನಿನ್ಗೆ ಮದ್ವೆ ಮಾಡ್ಬಿಡ್ತೀನಿ ಅನ್ನೋ ಒಂದು ಭಯಕ್ಕೋಸ್ಕರ ನಾನೇನ್ ಮಾಡ್ದೆ, ಅಲ್ಲಿಂದ ನಾನು ನಮ್ಮಮ್ಮನ ಮನೆಗ್ ಬಂದ್ಬಿಟ್ಟೆ. ನಮ್ಮಮ್ಮನ ಮನೇಲಾರ ಇದ್ರೆ ನಾನು ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರ್ಕೊಂಡು ಕಾಲೇಜ್ಗೆ ಏನಾರ ಹೋಗ್ಬೋದೇನೋ ಅಂತ ಅನ್ಕೊಂಡು ಒಂದು ಉದ್ದೇಶದಿಂದ ಬಂದಿದ್ದು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ನಮ್ಮ ಅಪ್ಪನಿಗೆ ನಾನು ಕೇಳ್ದೇನೆ ನನ್ ಮನೆಯಿಂದ ಬಂದೆ, ನಿಮ್ಗೆ ಓದ್ ವಿಡಿಯೋದಲ್ಲೇ ನಾನು ಹೇಳ್ಬಿಟ್ಟಿದೀನಿ ಯಾವ ರೀತಿ ನಾನು ಬಂದೆ ಅಂತ ಅನ್ಬಿಟ್ಟು. ಅಲ್ಲಿಂದ ಬಂದು ಒಂದ್ ಸ್ವಲ್ಪ ದಿನ ಆಗಿ, ಅಂದ್ರೆ ಒಂದಷ್ಟು ವಾರ ಇತ್ತು ಅಲ್ವಾ ನಾನು ಸೇರ್ಕೊಳೋದು ಸ್ಕೂಲ್ಗೆ, ಒಂದೂವರೆ ತಿಂಗಳು ಏನೋ ಆಗಿತ್ತು. ಅದಾದ್ಮೇಲೆ ಹೋಗಿ TC ಎಲ್ಲ ಈಸ್ಕೊ ಬಂದು, ಅಂದ್ರೆ ನನ್ಗೆ ಆ ಸ್ಕೂಲ್ ಬಿಡಕಂತೂ ನನ್ಗೆ ಒಂಚೂರು ಇಷ್ಟ ಇರ್ಲಿಲ್ಲ. ಯಾಕಂತಂದ್ರೆ ಆ ಸ್ಕೂಲಲ್ಲಿ ನನ್ಗೆ ತುಂಬಾ ಮೆಮೊರೀಸ್ ಇದೆ. ಯಾವ ಸ್ಕೂಲು ಅಂತಂದ್ರೆ ಕನಕಪುರ ಮೇನ್ ರೋಡ್ ಅಲ್ಲಿರೋ ಜೈನ್ ವಿದ್ಯಾನಿಕೇತನ್ ಅಂತ. ಯಾರಿಗ್ಯಾರು ಗೊತ್ತಿದೆ ಅನ್ನೋರು ಕಮೆಂಟ್ ಮಾಡಿ. ಆ ಸ್ಕೂಲ್ನ ನಾನು ಯಾವತ್ತೂ ಕೂಡ ನಾನು ಮರೆಯಲ್ಲ. ಒಳ್ಳೆ ಎಜುಕೇಶನ್, ಮತ್ತೆ ಇನ್ನೊಂದೇನು ಅಂತಂದ್ರೆ ಒಳ್ಳೆ
ನಿಂದೇ ದರ್ಶನ, ನಂದೇನಿದ್ದು ಅಲ್ಲಿ. ಒಂಚೂರು ಮುಂದಕ್ಕೆ ಹೋಗಪ್ಪ. ಒಳ್ಳೆ ಎಜುಕೇಶನ್ ಆ ಸ್ಕೂಲಿಂದ, ಆಮೇಲೆ ಒಳ್ಳೆ ಸ್ಪೋರ್ಟ್ಸ್ ಕಲ್ತ್ಕೊಂಡೆ. ಅಂದ್ರೆ ಅಲ್ಲಿದ್ದಾಗ ನಾನು ಎಜುಕೇಶನ್ ಮಾಡೋದ್ರ ಜೊತೆಗೆ ನಾನು ಕೆಲವೊಂದಷ್ಟು ಸ್ಪೋರ್ಟ್ಸ್ ಕೂಡ ಆಡ್ದೆ, ನಾನು ಡಿವಿಷನ್ ಗಂಟನು ಕೂಡ ಹೋದೆ. ಅಂದ್ರೆ ಆ ರೀತಿ ಇತ್ತು ನನ್ಗೆ ಫ್ರೆಂಡ್ ಸರ್ಕಲ್, ಏನು ಮಾಡಕ್ ಆಗಲ್ಲ. ಇವಾಗ ಅದೆಲ್ಲ ಕೈ ಮೀರಿ ಹೋಗ್ಬಿಟ್ಟಿದೆ. ಆದ್ಮೇಲೆ ಒಂದೊಳ್ಳೆ ಸ್ಪೋರ್ಟ್ಸ್ ಆಗಿ, ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ, ವುಮೆನ್ ಆಗಿ ನಾನು ಸೇರ್ಕೊಂಡೆ. ಯಾವ್ದಕ್ಕೆ ಅಂತಂದ್ರೆ ನನ್ ಫೇವ್ರೆಟ್ ಯಾವಾಗಿದ್ರು ಬ್ಯಾಸ್ಕೆಟ್ ಬಾಲು, ಮತ್ತೆ ಥ್ರೋಬಾಲು, ಕಬಡ್ಡಿ, ಬ್ಯಾಡ್ಮಿಂಟನ್ ಅಂದ್ರೆ ನಂಗೆ ತುಂಬಾ ಇಷ್ಟ ಇತ್ತು. ಅದ್ರಲ್ಲಿ ನಾನು ಥ್ರೋಬಾಲು ಮತ್ತೆ ಬ್ಯಾಸ್ಕೆಟ್ ಬಾಲು, ಕಬಡ್ಡಿಗೆ ಈ ಮೂರಕ್ಕೆ ನಾನು ಸೇರ್ಕೊಂಡೆ. ಡಿವಿಷನ್ ಗಂಟನು ಕೂಡ ನಾನು ಓದೆ. ಅಲ್ಲಿಗೂ ಕಳ್ಸಕ್ಕೆ ಕೂಡ ನಮ್ಮ ಮನೆಯವ್ರಿಗೆ ಸಿದ್ಧ ಇರ್ಲಿಲ್ಲ, ಯಾರು ಕಳಿಸ್ತಿರ್ಲಿಲ್ಲ. ನೀನ್ ಹೋಗೋದೇ ಬೇಡ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ಕೂಲಲ್ಲಿ ಒಂದ್ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂದ್ರೂ ಕೂಡ ನನ್ಗೆ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅಂದ್ರೆ ಕೆಲವೊಬ್ರು ತಂದೆ ತಾಯಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಗಳು ಇನ್ನೂ ಒಂಚೂರು ಬೆಳಿತಾಳೆ ಅನ್ನೋದು ಅವ್ರಿಗೆ ಭಾವನೆ ಇರ್ಲಿಲ್ಲ. ಅವಳು ಅಡ್ದಾರಿ ಇಳಿತಾಳೆ, ಆ ತರ ಈ ತರ ಅನ್ನೋದು ಅವ್ರಿಗೆ ಮೈಂಡ್ ಕುತ್ಕೋಬಿಟ್ಟಿತ್ತು. ಏನು ಮಾಡಕ್ಕಾಗಲ್ಲ, ನಾವ್ ಆ ರೀತಿ ಇಲ್ಲ ಅಂದ್ರುನು ಆ ರೀತಿ ಮಾತುಗಳು ಕೇಳ್ಬೇಕಾಯ್ತು. ಪರವಾಗಿಲ್ಲ, ಇರ್ಲಿ. ಅದಾದ್ಮೇಲೆ ನಾನ್ ನಮ್ಮ ಅಮ್ಮನ ಮನೆಗ್ ಬಂದು 1.5 ತಿಂಗಳು ಇದ್ದೆ. 1.5 ತಿಂಗಳು ಇದ್ದು ಆಮೇಲೆ ನಾನು ಸ್ಕೂಲಿಗೆ ಜಾಯ್ನ್ ಆದೆ. 10th ಓದ್ಬೇಕಾಗಿತ್ತು ಮತ್ತೆ ನಾನು. ಅಂದ್ರೆ ಸೆಕೆಂಡ್ ಸೆಮ್ ಓದ್ತಿದ್ದೆ ನಾನು. ಫಸ್ಟ್ ಸೆಮ್ ನಮ್ಮ ಸ್ಕೂಲಲ್ಲೇ ನಾನು ಓದಿದ್ದೆ, ಸೆಕೆಂಡ್ ಸೆಮ್ ನಾನು ಓದ್ಕೊಂಡು ಹೋಯ್ತಿದ್ದು. ಅದಾದ್ಮೇಲೆ ಸ್ಕೂಲಿಗೆ ಬಂದ್ಬಿಟ್ಟು, ಅಂದ್ರೆ ಜೈನ್ ವಿದ್ಯಾನಿಕೇತನ್ ಸ್ಕೂಲಿಗೆ ಬಂದ್ಬಿಟ್ಟು ನಾನು TC ಇಸ್ಕೊಂಡು ಡೈರೆಕ್ಟ್ ಮದ್ದೂರಿಗೆ ಬಂದು ನಾನು ಕಮಲಾ ನೆಹರು ಸ್ಕೂಲ್ಗೆ ನಾನು ಬಂದು ಸೇರ್ಕೊಂಡೆ, ಗರ್ಲ್ಸ್ ಸ್ಕೂಲ್ಗೆ. ಅಲ್ಲಿ ಕೂಡ ತುಂಬಾ ಎಜುಕೇಶನ್ ಚೆನ್ನಾಗಿತ್ತು. ಆದ್ರೆ ಇನ್ನೊಂದೇನು ಅಂತಂದ್ರೆ ವರ್ಸ್ಟ್ ಅಂದ್ರೆ ವರ್ಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ಆಮೇಲೆ ಸ್ವಲ್ಪನೂ ಸೀರಿಯಸ್ನೆಸ್ ಇರ್ಲಿಲ್ಲ, ಆಮೇಲೆ ಸ್ಟ್ರಿಕ್ಟ್ ಇರ್ಲಿಲ್ಲ ಟೀಚರ್ಸ್ಗಳು ಕೆಲವೊಬ್ರು. ಅದೊಂದು ಬೇಜಾರಿತ್ತು. ಯಾಕಂದ್ರೆ ನಮ್ ಸ್ಕೂಲಲ್ಲಿ ಇದ್ದಿದ್ದೇ ಬೇರೆ, ಈ ಸ್ಕೂಲಲ್ಲಿ ಇದ್ದಿದ್ದೇ ಬೇರೆ ಅಲ್ವಾ. ಸ್ವಲ್ಪ ಹೊಂದಾಣಿಕೆ ನನಗೆ ಕರೆಕ್ಟ್ ಆಗಿ ಆಗ್ತಿರ್ಲಿಲ್ಲ. ಅದರಿಂದಾಗಿ ನನಗೆ ಒಂಥರ ರ್ಯಾಶ್ ಅನ್ಸ್ತಿತ್ತು. ಅಂದ್ರೆ ಹಂಗಾಗ್ತಿತ್ತು, ನನಗೆ ಈ ಸ್ಕೂಲಿಗೆ ಬರೋದೇ ಬೇಡ ಅಂತ ಅನಿಸ್ಬಿಡ್ತಿತ್ತು. ಯಾಕಂದ್ರೆ ಗರ್ಲ್ಸ್ ಆ ರೀತಿ ಇದ್ರು, ಪರವಾಗಿಲ್ಲ. ಅದಾದ್ಮೇಲೆ ಏನಾಯ್ತು, ನಾನು ಪದೇ ಪದೇ ಹುಷಾರ್ ತಪ್ಪಿ ಮಲ್ಕೊಳೋದೇ ಆಯ್ತಿತ್ತು. ಇವ್ರು ಬಂದು ನೋಡ್ಕೊಳ್ಳೋರು, ಹೋಗೋರು. ಇವ್ರು ಬಂದು ಇದ್ದು 1-2 ದಿನ ಇದ್ದು ಮತ್ತೆ ರಿಟರ್ನ್ ಹೋಗೋಷ್ಟೊತ್ತಿಗೆ ನಾನು ಮತ್ತೆ ಹುಷಾರ್ ತಪ್ಪಿ ಮಲ್ಕೊಂಡ್ಬಿಡ್ತಿದ್ದೆ. ಆದ್ರಿಂದಾಗಿ ಏನಾಯ್ತು ಅಂತಂದ್ರೆ ಹುಷಾರ್ ತಪ್ಪು ಮಲ್ಕೊಳ್ಳೋದು, ಸ್ಕೂಲ್ಗೆ ರಜಾ ಹಾಕೊಂಡ್ ಮಲ್ಕೊಳ್ಳೋದು, ಈ ರೀತಿ ಆಗ್ಬಿಡ್ತಿತ್ತು ನನ್ನ ಪರಿಸ್ಥಿತಿ. ನಾನು ಅರ್ಧ ಸ್ಕೂಲ್ಗೆ ಸೇರ್ಕೊಂಡಿರೋದು ಸೆಕೆಂಡ್ ಸೆಮ್ ಅಲ್ಲಿ, ಅರ್ಧ ಜಾಸ್ತಿ ಹುಷಾರ್ ತಪ್ಪಿರೋದೇ ಜಾಸ್ತಿ. ನಾನು ಹೇಳ್ಬೇಕು ಅಂದ್ರೆ ನಾನು 4 ಮಂತ್ಸ್ ಅಷ್ಟೇ ನಾನು ಹೋಗಿದ್ದು ಸ್ಕೂಲ್ಗೆ. ಆ 4 ಮಂತ್ಸ್ ಅಲ್ಲಿ ನಾನು ಹೋಗಿರೋದೇನು 1-2 ತಿಂಗಳು ಹೋಗಿದ್ದೀನಿ ಅಷ್ಟೇನೆ. 2 ತಿಂಗಳಲ್ಲಿ ಬರೀ ನಾನು ಹುಷಾರ್ ತಪ್ಪು ಮಲ್ಕೊಳೋದೇ ಆಯ್ತಿತ್ತು. ಯಾಕಂದ್ರೆ ನನ್ ಬಾಡಿ ತುಂಬಾ ಸೆನ್ಸಿಟಿವ್, ಯಾವ್ದನ್ನು ಕೂಡ ಸಹಿಸ್ಕೊಳಲ್ಲ. ಇವ್ರಾದ್ರೆ ಸ್ವಲ್ಪ ಸಹಿಸ್ಕೊಂತಾರೆ. ನನ್ಗೆ ಅವಾಗಿಂದನೂ ಅಷ್ಟೇನೆ. ಅದು ಸೆನ್ಸಿಟಿವ್ ಅನ್ನೋದಕ್ಕಿಂತ ಆ ಟೈಮಲ್ಲಿ ನನ್ ಸಂಗ ಮಾಡ್ಬಿಟ್ಟಿದ್ಲು. ನಾನು ಊರಲ್ಲಿಲ್ಲ ಅಂತ ಊರಿಂದ ಬಂದ್ ವಿತಿನ್ ನಾಳೆಗೆ ಹುಷಾರ್ ತಪ್ಪಿಡ್ತಿದ್ಲು. ಅದರಿಂದಾಗಿ ನಾನು ಹೋಗೋ ಗಂಟನೂ ನನಗೆ ಏನಾಗಿತ್ತು ಒಂದ್ ಪ್ರಾಬ್ಲಮ್ ಅಂತಂದ್ರೆ, ಒಂದು ಲೋ BP ಆಗೋಗಿತ್ತು. ಹಾಸ್ಪಿಟ್ಲಲ್ಲಿ ಗ್ಲೂಕೋಸ್ ಹಾಕ್ಸ್ಕೊಂಡ್ ಮಲಗಿದ್ದೀನಿ. ಚಳಿ ಜ್ವರ ಬಂದಿತ್ತು, ಎದೋಣಕ್ ಆಗ್ತಿರ್ಲಿಲ್ಲ, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಎದ್ದಿ ಓಡಾಡಕ್ಕೆ ನನ್ ಕೈಲಿ ಆಯ್ತಿರ್ಲಿಲ್ಲ ಹೇಳ್ಬೇಕು ಅಂತಂದ್ರೆ. ಅವತ್ತು ಇವ್ರಿಗೆ ಫೋನ್ ಮಾಡ್ಬಿಟ್ಟು, ಚಿನಿಮಾ ಈ ರೀತಿ ಆಗೈತೆ ಅಂತ ಅನ್ಬಿಟ್ಟು ಫೋನ್ ಮಾಡ್ದೆ. ಅವ್ರ ತಕ್ಷಣ ಬರ್ತಾ ಇದೀನಿ. ಇವ್ರ ಹತ್ರ ಅವಾಗ ಫೋನ್ ಇರ್ಲಿಲ್ಲ, ಅಂದ್ರೆ ಮಿಸ್ ಆಗಿ ಅವತ್ತು ಒಡೆದೋಗಿತ್ತು ಫೋನು. ಅದರಿಂದಾಗಿ ಫೋನ್ ಇರ್ಲಿಲ್ಲ, ಯಾವಾಗ ಎಷ್ಟೊತ್ತು ಹೊರಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಸರಿ ನಾನು ಇಲ್ಲಿ ಹೊರಡ್ತಿದೀನಿ ಅಂತ ಅನ್ಬಿಟ್ಟು ಅವ್ರ ಫೋನ್ ಕಟ್ ಮಾಡ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಬರ್ತಿದ್ರು. ನಾನು ಸರಿ ಆಯ್ತು ಅಂತ ಅನ್ಬಿಟ್ಟು ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ನಮ್ಮಮ್ಮ. ಹಾಸ್ಪಿಟ್ಲಿಗೆ ಹೋಗಾದ್ಮೇಲೆ ಅಲ್ಲಿ ಅಂದ್ರೆ ಜಾಸ್ತಿ ಗ್ಲೂಕೋಸ್ ಒಂಚೂರು ಬಾಡಿ ಕಮ್ಮಿ ಆಗ್ಬಿಟ್ಟಿತ್ತು ನನ್ಗೆ ಅಂತ ಅನ್ಬಿಟ್ಟು ಗ್ಲೂಕೋಸ್ ಹಾಕಿ ಮಲಗಿಸ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ನಾನು ಅವತ್ತೇ ಗ್ಲೂಕೋಸ್ ಹಾಕ್ಸ್ಕೊಂಡಿದ್ದು. ಅದಾದ್ಮೇಲೆ ಗ್ಲೂಕೋಸ್ ಹಾಕ್ಸ್ಕೊಂಡ್ ಮನ್ಗಿದ್ದೆ. ಇವ್ರು ಅಷ್ಟೊತ್ತಿಗೆ ನಮ್ಮ ಮನೆಗ್ ಬಂದ್ಬಿಟ್ಟು ಮನೆ ಕೆಲ್ಸ ಎಲ್ಲಾನು ಮಾಡಿ, ಪಾತ್ರೆ ಎಲ್ಲ ತೊಳ್ದು, ಮಲಗಿರೋ ಬಟ್ಟೆಗಳನ್ನೆಲ್ಲ ಎತ್ತಿ ನಾಷ್ಟ ಗೀಷ್ಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅವತ್ತು ನಮ್ಮಮ್ಮ ಕರ್ಕ ಬರ್ಬೇಕಾದ್ರೂ ಗ್ಲೂಕೋಸ್ ಎಲ್ಲ ಆಗಿ ಮುಗಿದ್ಮೇಲೂ ಕೂಡ ನನ್ ಸ್ಟಡಿ ಆಗಿರ್ಲಿಲ್ಲ. ಅಷ್ಟು ಸುಸ್ತಾಗಿ ಹೋಗಿತ್ತು ನನಗೆ. ಅನ್ನನೂ ಕೂಡ ನನಗೆ ಸೇರ್ತಿರ್ಲಿಲ್ಲ ಊಟ. ಅದಾದ್ಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಂಗ್ ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಈಚೆಗಡೆ ಚಪ್ಲಿ ಕಾಣಿಸ್ತು. ಅವಾಗ ಒಂಥರ ಖುಷಿ ಆಯ್ತು, ಬಂದವನೆಲ್ಲ ಅನ್ನೋದು ಒಂದು ಮನ್ಸಿಗೆ ಸಮಾಧಾನ ಕೊಡ್ತು. ಮನೆಗೆ ಹೋಗಿ ನೋಡೋಷ್ಟೊತ್ತಿಗೆ ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು.
ಬಂದು ಕುತ್ಕೊಂಡಿದ ತಕ್ಷಣ ಬಂದು ಹೊರಗಲ್ ಕುತ್ಕೊಂಡು ಅಳ್ತಿದ್ರು ತಪ್ಕೊಂಡು. ಈ ರೀತಿ ಆಯ್ತದಲ್ಲ ಇವಳಿಗೆ ಅಂತ ಅನ್ಬಿಟ್ಟು ಅಳ್ತಿದ್ರು. ಅದಾದ್ಮೇಲೆ ಇವ್ರು ಬಂದು ಒಂದ್ ಅರ್ಧ ಗಂಟೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಯಾವ ಲೋ ಬಿಪಿನೂ ಇಲ್ಲ, ಯಾವ ಗ್ಲೂಕೋಸ್ ಕಮ್ಮಿನೂ ಇಲ್ಲ, ಯಾವ ಹುಷಾರು ಇಲ್ಲ, ಎಲ್ಲಾನು ಸ್ಟಡಿ ಆಗ್ಬಿಟ್ಟೆ ವಿತಿನ್ ಸೆಕೆಂಡ್. ನನ್ ಇವಾಗೂ ಅಷ್ಟೇನೆ, ನಾನೇ ಗ್ಲೂಕೋಸು, ನಾನೇ ಟ್ಯಾಬ್ಲೆಟ್, ನಾನೇ ಹಾಸ್ಪಿಟ್ಲು. ನನ್ಗೆ ಇವಾಗೂ ಅಷ್ಟೇನೆ, ನಾನು ಹುಷಾರ್ ತಪ್ಪಿದ್ರೆ ನಮ್ಮ ಮನೆಯವರೇ ಮೆಡಿಸನ್ ನನಗೆ. ನಾನು ಇವ್ರನ್ನ ಲವ್ ಮಾಡ್ದಾಗಿಂದ ಹಿಡ್ದು ಇಲ್ಲಿವರೆಗೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ತೀನಿ ಇವ್ರ ಸಮಾಧಾನಕ್ಕೋಸ್ಕರ ಅಷ್ಟೇ ನಾನು ಹಾಸ್ಪಿಟ್ಲಿಗೆ ಹೋಗೋದು. ನಾನ್ ಪಕ್ಕದಲ್ಲಿ ಇದ್ರೆ ಸಾಕು, ರಿಕವರ್ ಆಗೋಯ್ತಲ್ಲ. ನಾನು ಯಾವಾಗ ಏನಾದ್ರು ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಮಲ್ಕೊಂತೀನೋ ಅವಾಗ ನಾನು ಹುಷಾರ್ ತಪ್ಪಿಡ್ತೀನಿ. ಇವ್ರ ಜೊತೆಗೆ ಆದಷ್ಟು ನಾನು ಖುಷಿಯಾಗಿದ್ರೆ ನಾನು ಯಾವ್ದೇ ಕಾರಣಕ್ಕೂ ಹುಷಾರ್ ತಪ್ಪು ಮಲ್ಕೊಳಲ್ಲ. ಅವತ್ತು ಲಾಸ್ಟ್ ನಾನು ಹುಷಾರ್ ತಪ್ಪಿದ್ದು ಅಷ್ಟೊಂದು ಸೀರಿಯಸ್ ಆಗಿ. ಅದಾದ್ಮೇಲೆ ಸ್ಕೂಲ್ಗೆ ಹೋಗಿ ಈ ರೀತಿ ಹೇಳದ್ಮೇಲೆ ಹಿಂಗ್ ಹುಷಾರ್ ತಪ್ಪಿಟ್ಟಿದ್ದು ಸೀರಿಯಸ್ ಆಗಿ, ಅಂದ್ರೆ ಜಾಸ್ತಿ ಕಣ್ಣು ಒಳಗೊಂಟೋಗಿದ್ದು ನನಗೆ. ಹಂಗೂನು ಟೀಚರ್ಸ್ ಎಲ್ಲ ನೋಡ್ಬಿಟ್ಟು ಇದೇನಮ್ಮ ಕಣ್ಗಳೆಲ್ಲ ಒಳಗೊಂಟೋಗ್ಬಿಟ್ಟೈತೆ, ಹುಷಾರಾದ್ಮೇಲೆ ಬಾ ಹಂಗೆ ಹಿಂಗೆ ಅಂತ ಏನೇನೋ ಅಂದ್ರು. ಸರಿ ಸರ್ ಆಯ್ತು ಅಂತ ಅನ್ಬಿಟ್ಟು ಅದೇನೋ ಫೋಟೋ ಬೇಕಾಗಿತ್ತು ಅನ್ಬಿಟ್ಟು ಫೋಟೋನು ಕೂಡ ಒಡ್ಸಿ ಪಾಸ್ಪೋರ್ಟ್ ಸೈಜ್ ನ ತಗೊಂಡೋಗಿ ಕೊಟ್ಟಿ, ಆಮೇಲೆ ಅಸೈನ್ಮೆಂಟ್ಗಳನ್ನೆಲ್ಲಾನು ಕ್ಲೀನ್ ಆಗಿ ಬರ್ದ್ಬಿಟ್ಟು ಎತ್ಕೊಂಡು ಕೊಟ್ಟೆ. ಅದಾದ್ಮೇಲೆ ಮತ್ತೆ ಏನಾಯ್ತು, ಮತ್ತೆ ಹುಷಾರ್ ತಪ್ಪು ಮಲ್ಕೊಂಡೆ. ನಾನು ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ ಹಸ್ವಾಗಿ. ಇವಳ್ದು 10th ಎಕ್ಸಾಮ್ ಎಂಡಿಂಗ್ ಅಲ್ಲಿ ಬರೀಕಾಗಿಲ್ಲ, ನನ್ಗೂ ಕೂಡ ಬರೀಕಾಗಿಲ್ಲ. 10th ಎಕ್ಸಾಮ್ ಬರೆಯೋದು, ಇಬ್ರುನು ಕೂಡ 10th ಲಾಸ್ಟ್. 10th ಅರ್ಧಂಬರ್ಧ. ನನ್ ಇವಾಗ ನನ್ನ ಕನ್ಸಿದ್ದಿದ್ ಇಷ್ಟೇನೆ, ನಾನ್ ನರ್ಸಿಂಗ್ ಕೋಚ್ ಮಾಡ್ಕೊಂಡು 3 ವರ್ಷ ನರ್ಸಿಂಗ್ ಕೋಚ್ ಮಾಡ್ಕೊಂಡು ಮುಗಿಸಿ ನನ್ ನರ್ಸಿಂಗ್ ಕೆಲ್ಸ ಮಾಡ್ಕೊಂಡು ಹಂಗೇನೆ ನಾನು ಡಾಕ್ಟರ್ದು ಓದ್ಕೊಂಡು ಹಂಗೇನೆ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ಗೆ ತಲೆಯಲ್ಲಿ ಯೋಚನೆ ಇತ್ತು. ನನ್ ದಯಾನಂದ ಕಾಲೇಜಲ್ಲಿ ನೋಡ್ಬಿಟ್ಟು, ನಂಗೆ ದಯಾನಂದ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನನ್ಗೆ ನೋಡಿ ಅದೇ ಕಾಲೇಜ್ಗೆ ಸೇರ್ಕೋಬೇಕು, ನಾನೇ ನರ್ಸ್ ಆಗ್ಬೇಕು, ನಾನ್ ನಮ್ಮ ಅಪ್ಪನ್ ನೋಡ್ಕೋಬೇಕು ಅನ್ನೋದು ನನ್ಗೆ ತುಂಬಾನೇ ಇತ್ತು. ಆದ್ರೆ ನನ್ಗೆ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ. ಇವ್ರಿಲ್ಲ ಅಂದ್ರೆ ನಂಗ್ ದೇವರಾಣೆಗೂ ನನಗಂತೂ ಇರಕ್ಕಂತೂ ಆಗಲ್ಲ. ಒಂದ್ ಪಕ್ಷ ಹಂಗಿರ್ಬೇಕು ಅಂದ್ರೆ ನಾನ್ ಸತ್ತ ಮೇಲೇನೆ ನಾನು ಇರೋದು. ಇದು ನಾನು ಮದ್ವೆ ಮುಂಚೆಯಿಂದನೂ ಅಷ್ಟೇನೆ ಇವ್ರನ್ನ ನನ್ನ ಅರ್ಗಳಿಗೆ, ನನ್ ಅಮ್ಮ ನನ್ ಪಕ್ಕದಾಗಿದ್ರು ನಾನು ಇರ್ಕಂತ ಇರ್ಲಿಲ್ಲ ಅವ್ರನ್ನ. ಇವನೇ ಇರಬೇಕು, ನನ್ ಜೊತೆಗೆ ಇವನೇ ಕುತ್ಕೋಬೇಕು, ಆ ತರ ನನ್ಗೆ ಹಠ ಜಾಸ್ತಿ. ಏನು ಅಂದ್ರೆ ಇವಳಿಗೆ ಏನೇ ಆದ್ರೂ, ಇವಳು ಯಾವುದೇ ವಿಚಾರದಲ್ಲಿ ಏನೇ ಆದ್ರೂ, ಮೆಡಿಸನ್ನೇ ಆಗಲಿ ಏನೇ ಆಗಲಿ ಯಾವುದು ವರ್ಕ್ ಆಗಿ ಅಂದ್ರೆ ವರ್ಕ್ ಆಗೋ ನನ್ನ ಪ್ರೀತಿ ಮಾತ್ರ, ನನ್ನ ತೋಳೆ ಇವಳ ಹಾಸಿಗೆ ಅಷ್ಟೇ. ಏನು ಅಂತಂದ್ರೆ ನನ್ ದುಡ್ಡು ಕಾಸಿನ್ಗೋಸ್ಕರ ನಾನು ಯಾವತ್ತೂ ಇದ್ ಮಾಡಿಲ್ಲ. ಇದನ್ನೇ ತಕೊಡು ಅದನ್ನೇ ತಕೊಡು, ನನ್ಗೆ ಇಂಥದ್ದೇ ಬೇಕು ಅಂತ ಯಾವತ್ತೂ ನನ್ನ ಜೊತೆ ಹಠ ಮಾಡಿಲ್ಲ. ನಾವ್ ಯಾವ ರೀತಿ ಒಂದು ಮಿಡಲ್ ಕ್ಲಾಸ್ ಜನ ಯಾವ ರೀತಿ ಇರ್ಬೇಕು ಆ ರೀತಿ ನಾವಿದ್ದೀವಿ. ಅದೇ ರೀತಿ ಅವಳು ಆ ರೀತಿ ಬೆಳೆದಿದ್ರು ಅವ್ರಪ್ಪ ಏನ್ ಕೇಳಿದ್ರು ತಗೊಡ್ತಿದ್ರು. ಆ ರೀತಿ ಇದ್ರು ನನ್ನ ಜೊತೆ ಬಂದು ಈ ರೀತಿ ಸಂಸಾರ ಮಾಡ್ತಾಳೆ, ಅದಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಷ್ಟೆ. ಏನು ಅಂದ್ರೆ ನನಗೆ ಸಿಕ್ಕಿರೋ ಒಂದು ಬೆಸ್ಟ್ ಗಿಫ್ಟು ನನ್ನ ಲೈಫಲ್ಲಿ. ನನ್ನ ತಾಯಿ ಬಿಟ್ರೆ ಇವಳೆ. ಚೆನ್ನಾಗಿ ನೋಡ್ಕೊತೀನಿ ಇರೋ ಗಂಟ. ನಮ್ಮ ಎಜುಕೇಶನ್ ಹೋಗಿ ಎಲ್ಲೆಲ್ಲೋ ಹೋಗಿ ಏನೇನು ಆಯ್ತು, ಎಲ್ಲ ಕೇಳ್ತಿದ್ರಿ, ಬೇಜಾರಾಗಿದ್ರೆ ಅದಕ್ಕೆ ಹೇಳಿದ್ದಷ್ಟೇನೆ. ಅದು ಹೇಳ್ತಾ ಎಲ್ಲ ಮೆಮೊರೀಸ್ ಮತ್ತೆ ವಾಪಸ್ ಬರ್ತಾವಲ್ಲ, ಅದಕ್ಕೋಸ್ಕರ ಹೇಳ್ಕೊಂಡಿದ್ದಷ್ಟೇ ನಿಮ್ ಜೊತೆ ಹಂಚ್ಕೊಂಡಿದ್ದು. ಇಷ್ಟೊತ್ತು ಗಂಟ ತಾಳ್ಮೆಯಿಂದ ಕುಂತ್ಕೊಂಡು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಇನ್ನೊಂದೇನು ಅಂತಂದ್ರೆ, ಇನ್ನೊಂದು ನಿಮ್ಗೆ ಕಿವಿ ಮಾತು, ಯಾವತ್ತೇ ಆದ್ರೂನು ದುಡ್ಡು ಅನ್ಕೊಂಡು ಹೋಗೋರ್ ಹಿಂದೆ, ಅಂದ್ರೆ ಅವ್ರ ದುಡ್ಡಲ್ಲೇ ಜೀವ ಬಿಟ್ಬಿಡ್ತಾರೆ. ಸತ್ ಮೇಲೆ ಏನು ಸಂಪಾದನೆ ಮಾಡಿರೋ ದುಡ್ಡನ್ನ ನಾವೇನು ಹೊತ್ಕೊಂಡು ಹೋಗಲ್ಲ. ನಾವ್ ಸತ್ ಮೇಲೆ ನಾವ್ ಪ್ರೀತಿ ವಿಶ್ವಾಸದಿಂದ ಬದುಕು, ನಾವ್ ಸತ್ತಿದ್ರೆ ನಾಳೆ ದಿನ ನೋಡು ಅವ್ರು ಈ ರೀತಿ ಇದ್ರು ಅನ್ನೋ ಒಂದು ಪ್ರೀತಿ ವಿಶ್ವಾಸ ಈ ಅಂದ್ರೆ ಸತ್ ಮೇಲೂ ಕೂಡ ನಮ್ದು ಜೀವಂತವಾಗಿರುತ್ತೆ ಪ್ರೀತಿ. ದುಡ್ಡು ಅನ್ಕೊಂಡ್ ಸತ್ರೆ, ಆದ್ರೆ ನಾಳೆ ಇದೇ ಮಾತು ಹೇಳೋದು, ಯಾವ ರೀತಿ ದುಡ್ಡು ಅನ್ಕೊಂಡ್ ಸಾಯ್ತಿದ್ದ, ಸಾಯ್ಲಿ ಬಿಡು ಅನ್ನೋದೇ ಬರೋದು ಪದ. ಅದರಿಂದಾಗಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡಿ. ಈಗಿನ ಕಾಲದಲ್ಲಿ ದುಡ್ಡಿಗೆನೆ ಬೆಲೆ ಜಾಸ್ತಿ ಅಂತ ನಾನ್ ತಿಳ್ಕೊಂಡಿದೀನಿ. ಅಂದ್ರೆ ಅದು ಸರಿನೇ, ದುಡ್ಡಿಗೆ ಈಗಿನ ಕಾಲದಲ್ಲಿ ದುಡ್ಡಿಗಿರೋ ವ್ಯಾಲ್ಯೂ ಮನುಷ್ಯನಿಗಿಲ್ಲ ಅಂತಂತಾರೆ. ಆದ್ರೆ ನಮ್ಮ ಪ್ರಕಾರ ನಮ್ಮಿಬ್ರು ಪ್ರೀತಿಗಿರೋ ವ್ಯಾಲ್ಯೂ ದುಡ್ಡಿಗಿಲ್ಲ. ನಮಗೂ ದುಡ್ಡಿನ ಅವಶ್ಯಕತೆ ಐತೆ, ಇಲ್ಲ ಅಂತ ನಾವ್ ಅನ್ನಲ್ಲ. ಆದ್ರೆ ನಾವ್ ಅತಿಯಾಗಿ ಇದ್ ಮಾಡಕ್ ಹೋಗಲ್ಲ. ದುಡ್ಡು ಯಾವ ಜಾಗದಲ್ಲಿ ಇರ್ಬೇಕು ಆ ಜಾಗದಲ್ಲಿ ನಮ್ಮ ಪ್ರೀತಿ ವಿಶ್ವಾಸ. ನಾವು ದುಡ್ಡುಗೋಸ್ಕರನೇ ಅಲ್ಲಿ ಪದಾರ್ಥಕ್ಕೋಸ್ಕರ ಯಾವತ್ತೂ ಕಿತ್ತಾಡಿರೋದಿಲ್ಲ. ಪ್ರೀತಿಗೋಸ್ಕರನೇ ಜಾಸ್ತಿ ಕಿತ್ತಾಡಿದೀವಿ ನನ್ನ ಹತ್ರ ಅಷ್ಟೇ. ಇತ್ತಾ ನಾನು ಕೊಡಿಸ್ತೀನಿ, ಅವಳು ಸಂಪೂರ್ಣವಾಗಿ ತಗೋತಾಳೆ. ಅಂತವಿಲ್ವಾ
ಒಂದೇ ಮಾತು ಅನ್ನೋದು, ನನ್ನ ಹತ್ರ ಅಷ್ಟು ಹಣ ಇಲ್ಲ ಅಂದಾಗ ಬೇರೆ ಮಾತಾಡೋದು. ಆಯ್ತು ಬಿಡು, ನಿನ್ಗೆ ಯಾವಾಗ ಅನ್ಸುತ್ತೆ ಅವಾಗ ತಗೊಳು, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ತಗೊಳ್ಳೇಬೇಡ ಬಿಡು ಅಂತ ಅವ್ಳ ಬಾಯಲ್ಲಿ ಬರೋದೇ ಅದು. ಒಟ್ಟಿನಲ್ಲಿ ನಾನು ಕಷ್ಟ ಅರ್ಥ ಮಾಡ್ಕೊಂಡು ಜೊತೆಗೆ ಚೆನ್ನಾಗಿ ಅವಳೆ. ಅದಕ್ಕೆ ಕಾರಣ ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು ಇಷ್ಟೊತ್ತು ಗಂಟೆ ಕುಂತ ನೋಡಿದ್ದಕ್ಕೆ. ಕೊನೆಗೂ ಅಲಿಸ್ಕೊಂಡು ಹೋಗಿ ನಮ್ ಎಜುಕೇಶನ್ ಹೋಗಿ ಇಲ್ಲಿ ಗಂಟೆ ಎಳ್ಕೊ ಬಂದ್ ಬಿಸಾಕ್ ಆಳಸ್ತಾನ್ ಕತೆ ಗೋತಾ. ಇಷ್ಟೇನೆ ನಮ್ದು ಎಜುಕೇಶನ್. ಎಜುಕೇಶನ್ ಅದೇ ಹೇಳ್ತೀವಿ, ಎಜುಕೇಶನ್ ಅಂತೀರ ಸುಮಾರು ಜನ ಇವಾಗೂ ಕರೆಸ್ಪಾಂಡಿಂಗ್ ಕಟ್ಬಿಟ್ಟು ಬರಿಬೋದಲ್ಲ ಎಕ್ಸಾಮ್. ದೇವರಾಣೆಗೂ ಮನ್ಸಾಗಲ್ಲಪ್ಪ ನಿನ್ಗೆ ಓದಕ್ಕೆ. ನನಗೆ ಅಂದ್ರು ಕುಂತ್ ಪಾಸ್ ಮಾಡು, 10th SLC ಐಕ್ಳು ಗಡ್ಡ ಬಂದಿರಲ್ಲ, ಅವ್ರ ಪಕ್ಕ ಕುಂತ್ಕೊಂಡು ನಾನು ಬರೋದು ನನ್ನ ವ್ಯಾಲ್ಯೂ ಏನಾಗಲ್ಲ. ಬೇಡ, ಏನ್ ತೊಂದ್ರೆ ಇಲ್ಲ, ಎಜುಕೇಶನ್ ಇಲ್ಲ ಅಂದ್ರೆ ಏನು, ದೇವ್ರು ಆರೋಗ್ಯ ಎಲ್ಲ ಚೆನ್ನಾಗ್ ಕೊಟ್ಟವನೆ, ದುಡ್ಡು ನಮ್ಗೆ ಅಷ್ಟೇ ಸಾಕಪ್ಪ. ಏನ್ ಓದಿರೋದೇನ್ ಮಾಡಿಲ್ಲ ಅಂತಲ್ಲ, ಸುಮಾರು ಜನ ಓದಿರೋರ್ನ ಕಣ್ಣಾರ ನೋಡ್ತಾ ಇದೀವಿ, ಏನೇನ್ ಮಾಡ್ತಾ ಇದೀವಿ. ನಿಜ. ನಾವು ಈ ವಯಸ್ಸಿಗೆ ಲೆವೆಲ್ಗೆ ಬಂದಿವಿ ಅಂದ್ರೆ ಅದು ನಮ್ಮ ಒಂದು ಸಾಹಸ ಅಂತಾನೆ ಅನ್ಕೋಬೇಕು ಈಗಿನ ಕಾಲದಲ್ಲಿ. ಇರ್ಲಿ, ಎಲ್ಲ ಅವ್ರವ್ರು ಬಿಟ್ಟಿದ್ದು. ಎಲ್ರಿಗೂ ಧನ್ಯವಾದಗಳು. ಬಾಯ್ ಬಾಯ್, ಟಾಟಾ, ಸಿ ಯು. ಏಯ್ ಹೇಳು ನೀನೊಂದ್ಸಲ. ಎಲ್ರಿಗೂ ಧನ್ಯವಾದಗಳು ಇಷ್ಟೊತ್ ಗಂಟ ಈ ಕಾಟ ಕೊಡೋದ್ನ ತಾಳ್ಮೆಯಿಂದ ನೋಡಿದ್ಕೆ.